ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। हरे कृष्ण। ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 17 ಚೈತನ್ಯ ಮಹಾಪ್ರಭುಗಳ ತಾರುಣ್ಯಾವಸ್ಥೆಯ ಲೀಲೆಗಳು. ಯಾರ ಕೃಪೆಯಿಂದ ಅಸಂಸ್ಕೃತರಾದ ಯವನರು ಭಗವಂತನ ಪವಿತ್ರ ನಾಮ ಜಪದಿಂದ ಸುಸಂಸ್ಕೃತರಾಗುವರೋ ಅಂತಹ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನಮಸ್ಕಾರ ಮಾಡುವೆನು. ಶ್ರೀ ಚೈತನ್ಯ ಮಹಾಪ್ರಭುಗಳ ಶಕ್ತಿ ಅಂತಹುದು. ನೋಡಿ, ಇದು ಬಹಳ ಮುಖ್ಯ. ಭಗವಂತನ ಪವಿತ್ರ ನಾಮ ಜಪ ಯಾರ ಕೃಪೆಯಿಂದ, ಭಗವಂತನ ಪವಿತ್ರ ನಾಮ ಜಪದಿಂದ. ಭಗವಂತನ ಪವಿತ್ರ ನಾಮದ ಜಪ ಮಾಡ್ಬೋದು, ಆದ್ರೆ ನಿಜವಾಗ್ಲೂ ನಮಗೆ ಅದರ ಒಂದು ಶಕ್ತಿಯ ಅನುಭವ ಆಗ್ಬೇಕು ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಇರ್ಬೇಕು. ಇಲ್ಲೇನ್ ಹೇಳ್ತಾ ಇದ್ರೆ, ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಅಸಂಸ್ಕೃತರಾದ ಯವನರು ಕೂಡ ಭಗವಂತನ ಪವಿತ್ರ ನಾಮ ಜಪದಿಂದ ಸುಸಂಸ್ಕೃತರಾಗುತ್ತಾರೆ. ಅಂದ್ರೆ ಅದರ ಫಲ ಅವ್ರಿಗೆ ಸಿಗತ್ತೆ. ಯಾಕೆ? ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ. ಯಾಕೆ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ? ಯಾಕಂದ್ರೆ ನಾವು ಸಾಮಾನ್ಯವಾಗಿ ಜಪವನ್ನ ಮಾಡ್ತಿರುವಾಗ, ನಾಮ ಜಪ ಮಾಡ್ತಿರುವಾಗ ನಾಮ ಅಪರಾಧ ಮಾಡ್ತೀವಿ. ಆ ನಾಮ ಅಪರಾಧದಿಂದ ಹೊರಗಡೆ ನಾಮ ಅಪರಾಧದಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡಿಸೋದು ಪಂಚತತ್ವ ಮಂತ್ರದಿಂದ. ಚೈತನ್ಯ ಮಹಾಪ್ರಭುಗಳು ಪಂಚತತ್ವ, ನಮಗೆ ಪಂಚತತ್ವ ಮಂತ್ರವನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ಮಾಡಿದಾಗ ಆ ನಮ್ಮ ನಾಮಾಪರಾಧವನ್ನ ಕ್ಷಮಿಸಲಾಗತ್ತೆ. ಮತ್ತೆ ನಮಗೆ ನಾಮದ ಫಲ ಸಿಗುತ್ತೆ. ಚೈತನ್ಯ ಮಹಾಪ್ರಭುಗಳು ಇಲ್ಲದೆ, ಅಂದ್ರೆ ಪಂಚತತ್ವ ಇಲ್ಲದೆ ನಾವು ಸುಮ್ಮನೆ ನೇರವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡು ಹೋದ್ರೆ ನಾಮ ಅಪರಾಧದ ಹಂತದಲ್ಲೇ ಉಳ್ಕೊಂಡ್ ಬಿಡ್ತೀವಿ ನಾವು. ಹಾಗಾಗಿ ನಿಜವಾದ ಪ್ರಗತಿಯನ್ನ ನಾವು ಸಾಧಿಸೋಕ್ಕಾಗಲ್ಲ. ಅದಕ್ಕೆ ಯಾರು ಪಂಚತತ್ವ ಅಥವಾ ಚೈತನ್ಯ ಮಹಾಪ್ರಭುಗಳ ಹತ್ರ ಬರ್ದೇ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದ್ರು ಕೂಡ ಅವ್ರಿಗೆ ಫಲ ಸಿಗೋದಿಲ್ಲ. ಯಾಕಂದ್ರೆ ನಾವು ಅಷ್ಟು ಶುದ್ಧ ಹಂತದಲ್ಲಿ ಜಪ ಮಾಡ್ತಾ ಇರಲ್ಲ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ಕೃಪೆ ಇದು ಕಲಿಯುಗದ, ಇದನ್ನ ಯಾವಾಗ್ಲೂ ನೆನೆಸ್ಕೋತಾ ಇರ್ಬೇಕು ನಾವು. ಚೈತನ್ಯ ಮಹಾಪ್ರಭುಗಳ ಕೃಪೆ. ಯಾವ್ದಾದ್ರು ಕಷ್ಟ ಇರೋ ಕೆಲಸನೂ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಸುಲಭವಾಗಿ ಆಗೋಗುತ್ತೆ. ಮತ್ತೆ ಸುಲಭವಾಗಿರೋ ಕೆಲಸ ಚೈತನ್ಯ ಮಹಾಪ್ರಭುಗಳನ್ನ ಸ್ಮರಣೆ ಮಾಡದೆ ಹೋದ್ರೆ ಕಷ್ಟವಾಗೋಗುತ್ತೆ. ಹಾಗಾಗಿ ಯಾವಾಗ್ಲೂ ನಮಗೆ ಚೈತನ್ಯ ಮಹಾಪ್ರಭುಗಳು ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಇರ್ಬೇಕು. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಶ್ರೀ ಚೈತನ್ಯ ಮಹಾಪ್ರಭುಗಳ ಕೈಶೋರ ಲೀಲೆಯ ಬಗ್ಗೆ ನಾನು ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಈಗ ಅವರ ತಾರುಣ್ಯ ಲೀಲೆಗಳನ್ನು ಕಾಲಾನುಕ್ರಮದಲ್ಲಿ ಹೇಳುತ್ತೇನೆ. ತಮ್ಮ ವಿದ್ವತ್ತು, ಸೌಂದರ್ಯ, ಒಳ್ಳೆಯ ವೇಷ ಭೂಷಣಗಳಿಂದ ಚೈತನ್ಯ ಮಹಾಪ್ರಭುಗಳು ಸುಪ್ತಾವಸ್ಥೆಯಲ್ಲಿರುವ ಕೃಷ್ಣ ಪ್ರೇಮವನ್ನು ಜಾಗೃತಗೊಳಿಸಲು ಭಗವಂತನ ಪವಿತ್ರ ನಾಮವನ್ನು ಎಲ್ಲ ಕಡೆ ಹರಡುತ್ತಾ ನರ್ತನ ಮಾಡಿದರು ಮತ್ತು ಸಂಕೀರ್ತನೆ ಮಾಡಿದರು. ಹೀಗೆ ಶ್ರೀ ಗೌರ ಸುಂದರರು ತಮ್ಮ ಯೌವನದ ಲೀಲೆಗಳಲ್ಲಿ ಶೋಭಿಸಿದರು. ಕೃಷ್ಣ ಪ್ರೇಮವನ್ನು ಜಾಗೃತಗೊಳಿಸಲು ಭಗವಂತನ ಪವಿತ್ರ ನಾಮವನ್ನು ಎಲ್ಲೆಡೆ ಹರಡ್ತಾ ನರ್ತನ ಮಾಡಿದ್ರು, ಸಂಕೀರ್ತನೆ ಮಾಡಿದ್ರು. ಅದರ ಜೊತೆಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಒಂದು ವರ್ಣನೆ, ವಿದ್ವತ್ತು,
ಸೌಂದರ್ಯ, ಒಳ್ಳೆಯ ವೇಷಭೂಷಣಗಳಿಂದ ಅವರು ತಮ್ಮ ಯೌವನದ ಲೀಲೆಗಳಲ್ಲಿ ಶೋಭಿಸಿದರು. ಯೌವನವನ್ನು ಪ್ರವೇಶಿಸುತ್ತಿದ್ದಂತೆ ಪ್ರಭುಗಳು ಆಭರಣಗಳಿಂದಲೂ ಒಳ್ಳೆಯ ವಸ್ತ್ರಗಳಿಂದಲೂ ಅಲಂಕರಿಸಿಕೊಂಡರು. ಹೂವಿನ ಹಾರಗಳನ್ನು ಹಾಕಿಕೊಂಡು ಮೈಗೆ ಚಂದನ ಪೂಸಿಕೊಂಡರು. ಸೊ ಇದು ಯೌವನಾವಸ್ಥೆ ಇನ್ನು ಸನ್ಯಾಸವನ್ನು ತಗೊಂಡಿಲ್ಲ. ಹಾಗಾಗಿ ಬಹಳ ಆಭರಣಗಳಿಂದಲೋ ಮತ್ತೆ ವಸ್ತ್ರಗಳಿಂದಲೋ ಅಲಂಕರಿಸ್ಕೋತಾ ಇದ್ರು. ಚಂದನವನ್ನ ಹಾಕೋತಾ ಇದ್ರು, ಹೂವಿನ ಹಾರಗಳನ್ನ ಹಾಕೋತಾ ಇದ್ರು. ತನ್ನ ವಿದ್ಯೆಯ ಗರ್ವದ ಬಲದಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾರನ್ನು ಲಕ್ಷಿಸದೆ ಎಲ್ಲಾ ಬಗೆಯ ಪಂಡಿತರನ್ನು ಪರಾಭವಗೊಳಿಸಿದರು. ಇತರರಿಗೆ ಅಧ್ಯಾಪನವನ್ನು ಮಾಡಿದರು. ತಮ್ಮ ಯೌವನದಲ್ಲಿ ಪ್ರಭುಗಳು ವಾತ ರೋಗದ ನೆಪದಲ್ಲಿ ಕೃಷ್ಣ ಪ್ರೇಮಾತಿರೇಕವನ್ನು ಪ್ರದರ್ಶಿಸಿದರು. ಸೊ ಯೌವನದಲ್ಲೇ ಅವರು ಆ ಕೃಷ್ಣ ಪ್ರೇಮದ ಹಂತದ ಅನುಭವವನ್ನ ಮಾಡ್ತಾರೆ. ಆದ್ರೆ ಅನುಭವ ಆದ್ರೂ ಕೂಡ ಅವರು ಅದನ್ನ ಏನೋ ವಾತ ರೋಗ ತರ ಅದನ್ನ ಪ್ರದರ್ಶಿಸ್ತಾರೆ. ತಮ್ಮ ಅಂತರಂಗ ಭಕ್ತರ ಜೊತೆ ಹೋಗಿ ಅವರು ನಾನಾ ಲೀಲೆಗಳನ್ನು ನಡೆಸಿ ಆನಂದಿಸಿದರು. ವಾತ ವಿಕಾರ ಮತ್ತು ಚಯ ಅಪಚಯ ಕ್ರಿಯೆಯ ತೊಂದರೆಯ ನೆಪದಿಂದ ಚೈತನ್ಯ ಮಹಾಪ್ರಭುಗಳು ಹುಚ್ಚನಂತೆ ವರ್ತಿಸಿದರು. ಹೀಗೆ ಅವರು ತಮ್ಮ ಶಾಲೆಯಲ್ಲಿ ವ್ಯಾಕರಣ ಧಾತುಗಳನ್ನು ಕೃಷ್ಣ ಪ್ರಜ್ಞೆಯ ಮೂಲಕ ವಿವರಿಸತೊಡಗಿದರು. ಏನೋ ಆರೋಗ್ಯ ಸಮಸ್ಯೆ ಅನ್ನೋ ರೀತಿಯಲ್ಲಿ ಅವರು ಕಾರಣ ಕೊಟ್ಟು ಅವರು ಕೃಷ್ಣ ಪ್ರೇಮದ ಆ ಒಂದು ಲಕ್ಷಣಗಳನ್ನ ಅನುಭವಿಸ್ತಾ ಇದ್ರು. ಮತ್ತೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಎಷ್ಟು ಮುಳುಗೋಗಿದ್ರು ಅಂದ್ರೆ ವ್ಯಾಕರಣದ ಧಾತುಗಳನ್ನು ಕೂಡ, ಇವಾಗ ಧಾತು ಅಂದ್ರೆ ಇವಾಗ ಸರಳವಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಇವಾಗ ಅದನ್ನ ಎಲ್ಲವನ್ನು ಕೂಡ ಕೃಷ್ಣ ಪ್ರಜ್ಞೆಯ ಮೂಲಕ ವಿವರಿಸತೊಡಗಿದರು. ಅದಕ್ಕೆ ಒಂದು ವ್ಯಾಕರಣನೂ ಇದೆ, ಹರಿನಾಮ ವ್ಯಾಕರಣ ಅಂತ. ಅಂದ್ರೆ ವ್ಯಾಕರಣವನ್ನ ಹರಿನಾಮದ ಮೂಲಕ ಕಲಿಯೋದು. ಜೀವ ಗೋಸ್ವಾಮಿ ಅವರು ಅದನ್ನು ಕೊಟ್ರು. ವ್ಯಾಕರಣದಲ್ಲಿ ಪ್ರತಿಯೊಂದಕ್ಕೂ ಕೃಷ್ಣ ಸಂಬಂಧವಾದ ವಿವರಣೆ ಕೊಟ್ಟು ಶಿಷ್ಯರು ಲೌಕಿಕ ಶಿಕ್ಷಣದಿಂದ ದೂರವಿರುವಂತೆ ಮನವೊಲಿಸಿದರು. ಏಕೆಂದರೆ ಕೃಷ್ಣ ಪ್ರಜ್ಞೆಯಿಂದಿದ್ದು ಶಿಕ್ಷಣದ ಅತ್ಯುತ್ತಮ ಪರಿಪೂರ್ಣತೆಯ ನೆಲೆಯನ್ನು ಸಾಧಿಸುವುದು ಉತ್ತಮ. ಈ ಆಧಾರದ ಮೇಲೆ ಶ್ರೀ ಜೀವ ಗೋಸ್ವಾಮಿ ಅವರು ಹರಿನಾಮಾಮೃತ ವ್ಯಾಕರಣ ಎಂಬ ವ್ಯಾಕರಣವನ್ನು ರಚಿಸಿದರು. ಓಕೆ. ಅನಂತರ ಮಹಾಪ್ರಭುಗಳು ಗಯೆಗೆ ಹೋದರು. ಅಲ್ಲಿ ಶ್ರೀಲ ಈಶ್ವರ ಪುರಿಯವರನ್ನು ಭೇಟಿ ಮಾಡಿದರು. ಇವಾಗ ತಾರುಣ್ಯಾವಸ್ಥೆಯಲ್ಲಿ ಯೌವನಾವಸ್ಥೆಯಲ್ಲಿ ಸೊ ಅವರು ಚೆನ್ನಾಗಿ ವಸ್ತ್ರ ಆಭರಣ ಎಲ್ಲ ಧರಿಸ್ತಾ ಇದ್ರು. ಹರಿನಾಮವನ್ನ ಪ್ರಚಾರ ಮಾಡ್ತಾ ಇದ್ರು. ಆ ಹರಿನಾಮವನ್ನು ಪ್ರಚಾರ ಮಾಡೋದ್ರ ಜೊತೆಗೆ ಅವರು ಆ ಕೃಷ್ಣ ಪ್ರೇಮದ ಹಂತವನ್ನು ತಲುಪಿ ಅದರ ಭಾವನೆಗಳನ್ನು ಕೂಡ ಆಸ್ವಾದಿಸಿದ್ರು. ಆದ್ರೆ ಬೇರೆಯವ್ರಿಗೆ ವಾತ ರೋಗ ಇದ್ದಂತೆ ಅವರು ಸೋಗ ಹಾಕಿದ್ರು. ಮತ್ತೆ ತಮ್ಮ ಭಕ್ತರ ಜೊತೆ ಅವರು ಹಲವಾರು ಲೀಲೆಗಳನ್ನು ನಡೆಸಿ ಆನಂದಿಸಿದರು. ಆಮೇಲೆ ಗಯೆಗೆ ಹೋಗ್ತಾರೆ. ಗಯೆನಲ್ಲಿ ಈಶ್ವರ ಪುರಿ ಅವರನ್ನು ಭೇಟಿ ಮಾಡಿದ್ರು. ಗಯೆಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಈಶ್ವರ ಪುರಿಗಳು ದೀಕ್ಷೆ ನೀಡಿದರು. ತಕ್ಷಣ ಪ್ರಭುಗಳು ಭಗವತ್ ಪ್ರೇಮವನ್ನು ಪ್ರದರ್ಶಿಸತೊಡಗಿದರು. ಊರಿಗೆ ಮರಳಿದ ಮೇಲೂ ಅವರು ಅಂತಹ ಭಗವತ್ ಪ್ರೇಮ ಚಿಹ್ನೆಗಳನ್ನು ಪ್ರದರ್ಶಿಸಿದರು. ಸೊ ಇಲ್ಲಿ ಹಿಂದೇನು ಹೇಳಿದ್ರು, ಕೃಷ್ಣ ಪ್ರೇಮಾತಿರೇಕವನ್ನು ಪ್ರದರ್ಶಿಸಿದ್ರು ಅಂತ. ಆಮೇಲೆ ದೀಕ್ಷೆ ಆದ್ಮೇಲೂ ತಕ್ಷಣ ಅವರು ಪ್ರದರ್ಶಿಸಿದ್ರು. ಅನಂತರ ಚೈತನ್ಯರು ತಮ್ಮ ತಾಯಿ ಸಚಿದೇವಿಗೆ ಕೃಷ್ಣ ಪ್ರೇಮವನ್ನು ನೀಡಿದರು. ಇದರಿಂದ ಆಕೆ ಅದ್ವೈತ ಆಚಾರ್ಯ ಪಾದ ಕಮಲಗಳಲ್ಲಿ ಮಾಡಿದ ಅಪರಾಧ ಕಳೆಯಿತು. ಹೀಗೆ ಅದ್ವೈತ ಆಚಾರ್ಯರ ಜೊತೆ ಮಿಲನವಾಯಿತು. ಇಲ್ಲಿದ್ಯಾ ಭಾವಾರ್ಥ. ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀವಾಸ ಪ್ರಭುಗಳ ಮನೆಯಲ್ಲಿ ವಿಷ್ಣುವಿನ ಸಿಂಹಾಸನದ ಮೇಲೆ ಕುಳಿತಿದ್ದರು ಮತ್ತು ತಮ್ಮದೇ ಲಹರಿಯಲ್ಲಿ ಹೀಗೆ ಹೇಳಿದರು: ನನ್ನ ತಾಯಿ ಅದ್ವೈತ ಆಚಾರ್ಯರ ಪಾದಕಮಲಗಳಲ್ಲಿ ಅಪಚಾರ ಮಾಡಿದ್ದಾಳೆ. ಆಕೆ ವೈಷ್ಣವರೊಬ್ಬರ ಪಾದಕಮಲಗಳಲ್ಲಿ ಅಪಚಾರವನ್ನು ಕಳೆಯದಿದ್ದರೆ ಅಪರಾಧ
ಹಾಗಾಗಿ ಕೃಷ್ಣ ಪ್ರೇಮವನ್ನು ಗಳಿಸಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ಕೇಳಿ ಭಕ್ತರೆಲ್ಲರೂ ಅದ್ವೈತ ಆಚಾರ್ಯರನ್ನು ಅಲ್ಲಿಗೆ ಕರೆತರಲು ಹೋದರು. ಅದ್ವೈತ ಆಚಾರ್ಯರು ಚೈತನ್ಯರ ಬಳಿಗೆ ಬರುತ್ತಿದ್ದಾಗ ತಾಯಿ ಸಚಿದೇವಿಯ ಗುಣಗಾನ ಮಾಡುತ್ತಿದ್ದರು. ಬಂದೊಡನೆ ಆನಂದಾತಿರೇಕದಲ್ಲಿ ನೆಲದ ಮೇಲೆ ಬಿದ್ದುಬಿಟ್ಟರು. ಆಗ ಚೈತನ್ಯ ಮಹಾಪ್ರಭುಗಳ ಆದೇಶದ ಮೇರೆಗೆ ಆ ಪರಿಸ್ಥಿತಿಯ ಲಾಭ ಪಡೆದು ಸಚಿದೇವಿಯು ಅದ್ವೈತ ಆಚಾರ್ಯರ ಪಾದಕಮಲಗಳನ್ನು ಮುಟ್ಟಿದಳು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ತಾಯಿಯ ನಡವಳಿಕೆಯಿಂದ ತುಂಬಾ ಸಂತುಷ್ಟರಾಗಿ ಹೀಗೆ ಹೇಳಿದರು: ಈಗ ಅದ್ವೈತ ಆಚಾರ್ಯರ ಪಾದಕಮಲಗಳಲ್ಲಿ ನಮ್ಮ ತಾಯಿ ಮಾಡಿದ ಅಪರಾಧ ಕಳೆಯಿತು. ಇನ್ನು ಯಾವುದೇ ತೊಂದರೆ ಇಲ್ಲದೆ ಆಕೆಯು ಕೃಷ್ಣ ಪ್ರೇಮವನ್ನು ಪಡೆಯಬಹುದು. ವೈಷ್ಣವ ಅಪರಾಧದಿಂದ ಎಷ್ಟು ಕಷ್ಟ ಆಗತ್ತೆ ಭಕ್ತಿಯಲ್ಲಿ ಮುಂದುವರಿಯುವುದು. ಚೈತನ್ಯ ಮಹಾಪ್ರಭುಗಳು ತಮ್ಮ ತಾಯಿಯನ್ನೇ ಬಿಡ್ಲಿಲ್ಲ. ತಾಯಿ ಅದ್ವೈತ ಆಚಾರ್ಯರ ನಿಂದನೆ ಮಾಡಿರ್ತಾಳೆ. ಯಾಕೆ? ವಿಶ್ವರೂಪ ಮನೆಯಿಂದ ಹೋಗಿದ್ದಕ್ಕೆ ಆ ಅದ್ವೈತ ಸನ್ಯಾಸ ಸ್ವೀಕಾರ ಮಾಡಿ ಹೋಗಿದ್ದಕ್ಕೆ ಅದ್ವೈತ ಆಚಾರ್ಯರೇ ಕಾರಣರು ಅಂತ ಅವರು ಬಹಳ ನೋವಿನಿಂದ ನಿಂದಿಸ್ತಾರೆ ಅದ್ವೈತ ಆಚಾರ್ಯರನ್ನ. ಅದು ಅಪರಾಧವಾಗೋಯ್ತು. ಆ ವೈಷ್ಣವ ಅಪರಾಧದಿಂದಾಗಿ ಚೈತನ್ಯ ಮಹಾಪ್ರಭುಗಳು ತಮ್ಮ ತಾಯಿಗೆ ಕೃಷ್ಣ ಪ್ರೇಮವನ್ನು ಕೊಡೋದಕ್ಕೆ ನಿರಾಕರಿಸ್ಬಿಡ್ತಾರೆ. ಇಲ್ಲ, ಅವರು ವೈಷ್ಣವ ಅಪರಾಧವನ್ನು ಮಾಡಿದ್ದಾರೆ. ವೈಷ್ಣವ ಶಾಸ್ತ್ರದಲ್ಲಿ ಹೇಳ್ತಾರೆ, ವೈಷ್ಣವರು ಒಂದೊಂದ್ಸತಿ ಮನ್ನಿಸ್ಬಿಡ್ಬೋದು, ಆದ್ರೆ ವೈಷ್ಣವರ ಪಾದದ ಧೂಳು ಮನ್ನಿಸೋದಿಲ್ಲ ಯಾರು ವೈಷ್ಣವ ಅಪರಾಧ ಮಾಡಿದ್ರೆ ಅಂತ. ಅದಕ್ಕೆ ಇಲ್ಲಿ ಅವರು ವೈಷ್ಣವರ ಪಾದಗಳನ್ನ ಹಿಡ್ಕೊಂಡಿದ್ದನ್ನು ನೋಡಿ ಚೈತನ್ಯ ಮಹಾಪ್ರಭುಗಳು ಕ್ಷಮಿಸ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ ಇವಾಗ ಅವರಿಗೆ ಕೃಷ್ಣ ಪ್ರೇಮ ಲಭ್ಯ ಅಂತ. ಹಾಗಾಗಿ ಯಾವಾಗ್ಲೂ ಅಷ್ಟೇ ನಾವು ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಭಕ್ತರ ನಡುವೆ ಭಕ್ತರೊಂದಿಗೆ ಹೇಗೆ ನಾವು ವ್ಯವಹರಿಸ್ಬೇಕು ಅನ್ನೋದು ನಾವು ತಿಳ್ಕೋಬೇಕು. ಬಹಳ ಜಾಗರೂಕರಾಗಿರ್ಬೇಕು. ಆದ್ರೆ ಈ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋದಿಕ್ಕೆ ಒಬ್ಬ ಭಕ್ತ ಶ್ರವಣ ಮಾಡ್ಬೇಕು. ನಮ್ಗೆ ಬಹಳ ನೋವಾಗುತ್ತೆ. ಎಷ್ಟೊಂದು ಜನ ಭಕ್ತರು ಶ್ರವಣ ಮಾಡ್ತಾ ಇಲ್ಲ ಅಂದ್ರೆ ಭಕ್ತಿಯಲ್ಲಿ ಮುಂದುವರಿಯಕ್ ಸಾಧ್ಯನೇ ಇಲ್ಲ. ಸುಮ್ನೆ ನಾನು ಸೇವೆ ಮಾಡ್ಕೊಂಡು ಭಕ್ತಿಯಲ್ಲಿ ಮುಂದುವರಿತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಇದು ಬಹಳ ಬಹಳ ಮುಖ್ಯವಾದದ್ದು. ಶ್ರವಣ ಮಾಡಬೇಕು. ಹೆಂಗಾದ್ರು ಇವರಿಂದಾನೆ ಅವರಿಂದಾನೆ ಅಂತಲ್ಲ, ಅಧಿಕೃತವಾದ ಸಂದೇಶವನ್ನ ಎಲ್ಲಾರು ಶ್ರವಣ ಮಾಡ್ಬೇಕು. ಇಲ್ಲ ಅಂದ್ರೆ ಇದೆಲ್ಲ ವಿಷಯಗಳು ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಶ್ರೀ ಚೈತನ್ಯ ಚರಿತಾಮೃತವು ಅಂತ ಅಪರಾಧವನ್ನು ಹೀಗೆ ವಿವರಿಸುತ್ತದೆ. ಮಧ್ಯ ಲೀಲೆಯಲ್ಲಿ ಬರ್ತಾ ಇದ್ದು: ಯದಿ ವೈಷ್ಣವ ಅಪರಾಧ ಉಥೆ ಹಾತಿ ಮಾತಾ ವಾಡೇ ವಾ ಚಿಂದೆ ತಾರ ಶುಖಿಯಾಯ ಪಾತ. ಓಕೆ. ಮದಿಸಿದ ಆನೆಯು ತೋಟದ ಎಲ್ಲಾ ಗಿಡಗಳನ್ನು ತುಳಿದು ಹಾಳು ಮಾಡುವಂತೆ ವೈಷ್ಣವನ ಪಾದ ಕಮಲಗಳಲ್ಲಿ ಮಾಡಿದ ಅಪರಾಧವು ಒಬ್ಬನು ತನ್ನ ಜೀವಮಾನದಲ್ಲಿ ಶೇಖರಿಸಿದ ಭಕ್ತಿ ಸೇವೆಯನ್ನೆಲ್ಲಾ ಹಾಳುಗೆಡುತ್ತದೆ. ಸೊ ಏನೇನು ಭಕ್ತಿ ಮಾಡಿದೀವೋ ಎಲ್ಲ ನಾಶವಾಗುತ್ತೆ. ಭಕ್ತಿ ನಾಶ ಆಗುತ್ತೆ. ಒಂದೊಂದು ಸನ್ನಿವೇಶಗಳಲ್ಲಿ ಭಕ್ತಿ ದೇವಿ ಆ ಭಕ್ತರಿಗೆ ಶಿಕ್ಷೆಯನ್ನ ಕೊಡ್ತಾಳೆ. ಭೌತಿಕವಾಗಿ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ ಭಕ್ತರು. ಸೊ ಹಾಗಾಗಿ ಬಹಳ ಜಾಗರೂಕರಾಗಿರ್ಬೇಕು ನಾವು. ಸರಿ ತಪ್ಪು ತಿಳಿದಿರ್ಬೇಕು, ಆದ್ರೆ ಯಾರನ್ನ ನಿಂದಿಸೋ ಅವಶ್ಯಕತೆ ಇಲ್ಲ. ಯಾರು ತಪ್ಪು ಮಾಡ್ತಾ ಇರ್ತಾರೋ ಅವರಿಂದ ದೂರ ಇರ್ಬೇಕು ನಾವು. ಆದ್ರೆ ಅವ್ರನ್ನ ನಿಂದಿಸೋದಕ್ಕೆ ನಮಗೆ ಹಕ್ಕಿಲ್ಲ. ಯಾಕಂದ್ರೆ ಅದು ಒಂದು ಅಭ್ಯಾಸ ಆಗ್ಬಿಡುತ್ತೆ. ಬೇರೆಯವ್ರನ್ನ ನಿಂದಿಸ್ತೀವಿ, ಆಮೇಲೆ ಗುರುಗಳನ್ನ ನಿಂದಿಸ್ತೀವಿ, ವೈಷ್ಣವರನ್ನ ನಿಂದಿಸ್ತೀವಿ, ಆಮೇಲೆ ನಮ್ ಭಕ್ತಿ ಅಷ್ಟೇ ಆಗುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈ ತಪ್ಪು ಕಂಡುಹಿಡಿಯೋ ಒಂದು ಪ್ರವೃತ್ತಿ ಇದೆಯಲ್ಲ ಅದನ್ನ ನಿಲ್ಲಿಸ್ಬೇಕು ಅಂತ. ಭೌತಿಕವಾಗಿ ನಮ್ಗೆ ಅಭ್ಯಾಸ, ಇನ್ನೊಬ್ರಲ್ಲಿ ನೋಡಿದ್ರೆ ನಮ್ಗೆ ಮೊದಲು ತಪ್ಪು ಕಾಣುತ್ತೆ. ಅದೇ ರೀತಿ ವೈಷ್ಣವರಲ್ಲೂ ನೋಡ್ತೀವಿ. ವೈಷ್ಣವರಲ್ಲಿ ತಪ್ಪನ್ನ ನೋಡೋ ಜವಾಬ್ದಾರಿ ಇರೋದು ಕೇವಲ ಗುರುಗಳಿಗೆ. ಗುರುಗಳು ಮಾತ್ರ ಇನ್ನೊಬ್ಬ ಶಿಷ್ಯರಲ್ಲಿ ತಪ್ಪನ್ನ ನೋಡ್ಬೋದು. ನೋಡಿ ತಿದ್ದಬಹುದು. ಇತರರು ನೋಡ್ಬಿಟ್ಟು ಓ ಇದು ತಪ್ಪು ಅಂತ ಇದರಿಂದ ದೂರವಿರ್ಬೇಕು ಹೊರತು ಯಾರು ಅದರಲ್ಲಿ ತಪ್ಪಲ್ಲಿ ತೊಡಗಿದಾರೋ ಅವರನ್ನ ನಿಂದಿಸಬಾರ್ದು. ಇದು ಬಹಳ ಮುಖ್ಯ. ಹಾಗನ್ಬಿಟ್ಟು ಕಣ್ಮುಚ್ಕೊಂಡಿದ್ರು ಕೂಡ ಅದು ತಪ್ಪಾಗತ್ತೆ. ಕಣ್ಣು ಮುಚ್ಕೊಂಡಿರ್ಬಾರ್ದು, ಕಣ್ಬಿಟ್ಟು ಎಲ್ಲವನ್ನು ಗಮನಿಸ್ಬೇಕು. ಯಾವ್ದು ಸರಿ ಯಾವ್ದು ತಪ್ಪು ಶಾಸ್ತ್ರದ ಪ್ರಕಾರ ಎಲ್ಲವನ್ನು ನೋಡ್ಬೇಕು. ತಪ್ಪು ಮಾಡ್ತಾ ಇದ್ರೆ ಅಂತಹ ವೈಷ್ಣವರಿಂದ ದೂರ ಇರ್ಬೇಕು.
ವೈಷ್ಣವರು ತಪ್ಪು ಹೇಗೆ ಮಾಡ್ತಾರೆ? ಶುದ್ಧ ವೈಷ್ಣವರು, ಶುದ್ಧ ಭಕ್ತರು ತಪ್ಪು ಮಾಡಲ್ಲ. ಆದ್ರೆ ನಾವು ಆರಂಭಿಕ ಹಂತದಲ್ಲಿರೋದ್ರಿಂದ ನಾವು ಭಕ್ತಿಯನ್ನು ಕೂಡ ಗುಣಗಳಲ್ಲಿ ಮಾಡ್ತಾ ಇರ್ತೀವಿ, ಸತ್ವಗುಣ, ತಮಗುಣ, ರಜೋಗುಣ. ಹಾಗಾಗಿ ನಾವು ತಪ್ಪು ಮಾಡಬಹುದು. ಆಗ ಅಂತಹ ತಪ್ಪು ಮಾಡ್ತಾ ಇರುವಂತಹ ಭಕ್ತರಿಂದ ನಾವು ದೂರ ಇರ್ಬೇಕು. ಶ್ರೀವಾಸ ಠಾಕೂರರು ಅನಂತರ ಚೈತನ್ಯ ಮಹಾಪ್ರಭುಗಳಿಗೆ ಅಭಿಷೇಕ ಮಾಡಿದರು. ಮಂಚದ ಮೇಲೆ ಕುಳಿತು ಪ್ರಭುಗಳು ದಿವ್ಯ ಶ್ರೀಮಂತಿಕೆಯನ್ನು ಪ್ರಕಟಿಸಿದರು. ತಮ್ಮ ಐಶ್ವರ್ಯವನ್ನು ಪ್ರಕಟಿಸ್ತಾರೆ. ಇದಕ್ಕೆ ಮಹಾಪ್ರಕಾಶ ಲೀಲೆ ಅಂತ ಹೇಳ್ತಾರೆ. ಶ್ರೀವಾಸ ಠಾಕೂರರ ಮನೆಯಲ್ಲಿ ಸಮಾರಂಭವಾದ ನಂತರ ನಿತ್ಯಾನಂದ ಪ್ರಭುಗಳ ಆಗಮನವಾಯಿತು. ಅವರು ಶ್ರೀ ಚೈತನ್ಯರನ್ನು ಭೇಟಿಯಾಗಲು ಹೋದಾಗ 6 ತೋಳುಗಳುಳ್ಳ ಚೈತನ್ಯರನ್ನು ನೋಡುವ ಅವಕಾಶ ಅವರಿಗೆ ಲಭಿಸಿತು. ಹಾಗಾಗಿ ಇವಾಗ 6 ಷಡ್ಭುಜ ಅವತಾರವನ್ನ, ರೂಪವನ್ನ ಪ್ರದರ್ಶನ ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳು. 2 ಷಡ್ಭುಜ ಅಂದ್ರೆ ಚೈತನ್ಯ ಮಹಾಪ್ರಭುಗಳ 2 ಕೈ, ಅದರಲ್ಲಿ ಸನ್ಯಾಸ ದಂಡ, ಕಮಂಡಲ. ಆಮೇಲೆ ಕೃಷ್ಣನ 2 ಕೈ, ಒಂದರಲ್ಲಿ ಕೊಳಲು, ಒಂದರಲ್ಲಿ ಕೋಲು. ಆಮೇಲೆ ರಾಮಚಂದ್ರನ ಕೈ, ಒಂದರಲ್ಲಿ ಬಿಲ್ಲು, ಒಂದರಲ್ಲಿ ಬಾಣ. ಸೊ ಇದು ಷಡ್ಭುಜ ರೂಪ. ಒಂದು ದಿನ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳಿಗೆ ಶಂಖ, ಚಕ್ರ, ಗದೆ, ಪದ್ಮ, ಬಿಲ್ಲು ಮತ್ತು ಕೊಳಲು ಹಿಡಿದಿರುವ 6 ಭುಜಗಳ ರೂಪವನ್ನು ತೋರಿಸಿದರು. ನಂತರ ಚೈತನ್ಯ ಮಹಾಪ್ರಭುಗಳು ತಮ್ಮ ತ್ರಿಭಂಗಿ ರೂಪದ ಚತುರ್ಭುಜಾಕಾರವನ್ನು ಅವರಿಗೆ ತೋರಿಸಿದರು. ಅವರು 2 ಕೈಗಳಲ್ಲಿ ಕೊಳಲನ್ನು ಹಿಡಿದು ಊದುತ್ತಾ 12 ಕೈಗಳಲ್ಲಿ ಶಂಖವನ್ನು, ಚಕ್ರವನ್ನು ಹಿಡಿದಿದ್ದರು. 6 ಕೈ, ಆಮೇಲೆ 4 ಕೈ. ಕೊನೆಯದಾಗಿ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳಿಗೆ ನಂದ ಮಹಾರಾಜನ ಮಗನಾದ 2 ಕೈಗಳ ಕೃಷ್ಣನ ರೂಪವನ್ನು ತೋರಿಸಿದರು. ಆಗ ಕೊಳಲೂದುತ್ತಿದ್ದರು. ತಮ್ಮ ನೀಲಿ ದೇಹಕ್ಕೆ ಪೀತ ವಸ್ತ್ರವನ್ನು ಹುಟ್ಟಿದ್ದರು. ಹೇಗೆ ಅರ್ಜುನ ನೋಡ್ತಾನೆ ವಿಶ್ವರೂಪ, ಆಮೇಲೆ ಚತುರ್ಭುಜ ರೂಪ, ಆಮೇಲೆ ಕೃಷ್ಣನ ರೂಪ, ಅದೇ ರೀತಿ ಇಲ್ಲಿ ನಿತ್ಯಾನಂದ ಪ್ರಭುಗಳು ಷಡ್ಭುಜ ರೂಪ, ಚತುರ್ಭುಜ ರೂಪ, ಕೃಷ್ಣನ ಸ್ವಯಂ 2 ಕೈನ ರೂಪ. ಅನಂತರ ನಿತ್ಯಾನಂದ ಪ್ರಭುಗಳು ವ್ಯಾಸ ಪೂಜೆಯ ಅಥವಾ ಆಧ್ಯಾತ್ಮಿಕ ಗುರುಗಳಾದ ಗೌರಸುಂದರರ ಪೂಜೆ ಅದರ ಏರ್ಪಾಟು ಮಾಡಿದರು. ಆದರೆ ಚೈತನ್ಯರು ನಿತ್ಯಾನಂದ ಪ್ರಭುಗಳಾದ ಭಾವಪರವಶತೆಯಲ್ಲಿ ನೇಗಿಲಿನಂತಹ ಮುಸಲಾಯುಧವನ್ನು ಹಿಡಿದಿದ್ದರು. ಓಕೆ, ಅದೇ ಅವರ ನಿತ್ಯಾನಂದ ಪ್ರಭುಗಳ ಭಾವಪರವಶತೆಯಲ್ಲಿ ಅವರು ನಿತ್ಯಾನಂದರ ಬಲರಾಮನ ರೂಪವನ್ನ ತೋರಿಸ್ತಾರೆ. ನೇಗಿಲು ಮತ್ತು ಮುಸಲಾಯುಧ, ಗದೆ ಮತ್ತೆ ನೇಗಿಲು. ಆನಂತರ ತಾಯಿ ಸಚಿದೇವಿಯು ಸೋದರರಾದ ಕೃಷ್ಣ ಬಲರಾಮರೇ ಚೈತನ್ಯ ಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳ ರೂಪದಲ್ಲಿ ಪ್ರಕಟವಾಗಿರುವುದನ್ನು ನೋಡಿದರು. ಸೊ ಇದೆಲ್ಲ ಇವಾಗ ಚೈತನ್ಯ ಚರಿತಾಮೃತದಲ್ಲಿ ಏನಂದ್ರೆ ನಮಗೆ ಒಂದೊಂದು ಶ್ಲೋಕದಲ್ಲೇ ಒಂದೊಂದು ಲೀಲೆಗಳು ಮುಗಿಸ್ಬಿಡ್ತಾ ಇದ್ದಾರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಸೊ ನಮಗೆ ಅಷ್ಟೊಂದು ಇದರಲ್ಲಿ ಒಂದು ಹರಿಯುವಿಕೆ ಅಂದ್ರೆ ಫ್ಲೋ ಸಿಗೋದಿಲ್ಲ ನಾವು ಓದ್ತಿರುವಾಗ. ಸ್ವಲ್ಪ ಹಿನ್ನೆಲೆ ಗೊತ್ತಿದ್ರೆ ನಾವು ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಪೀಠಿಕೆ ಕೊಡ್ಬೋದು. ಸೊ ಒಂದೊಂದು ಎಷ್ಟೊಂದು ಸನ್ನಿವೇಶಗಳು ಒಂದಾದ್ಮೇಲೆ ಒಂದು ಹೇಳ್ತಾ ಹೋಗ್ತಾ ಇದ್ದಾರೆ. ನಿತ್ಯಾನಂದ ಪ್ರಭುಗಳು ಭೇಟಿಯಾಗಿದ್ದು, ನಿತ್ಯಾನಂದ ಪ್ರಭುಗಳು ಷಡ್ಭುಜ ರೂಪ, ಅದಕ್ಕಿಂತ ಮುಂಚೆ ಅವರ ದೀಕ್ಷೆ, ಗಯೆಗೆ ಹೋಗೋದು. ಸೊ ಹೀಗೆ ಒಂದಾದ್ಮೇಲೆ ಒಂದು ಸನ್ನಿವೇಶಗಳನ್ನ, ಘಟನೆಗಳನ್ನ ಇಲ್ಲಿ ನಿರೂಪಿಸ್ತಾ ಇದ್ದಾರೆ. ಆಮೇಲೆ ಸಚಿದೇವಿ ಕೃಷ್ಣ ಬಲರಾಮರೇ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಅನ್ನೋದನ್ನ ಅವರು ನೋಡ್ತಾರೆ. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಜಗಾಯ್ ಮತ್ತು ಮಾಧಾಯ್ ಎಂಬ 2 ಸೋದರರನ್ನು ಉದ್ಧಾರ ಮಾಡಿದರು. ಇದೆಲ್ಲ ಒಂದಾದ್ಮೇಲೆ ನಡೀತಾ ಇದೆ. ಈ ಘಟನೆ ಆದ ನಂತರ ಮಹಾಪ್ರಭುಗಳು 21 ಗಂಟೆಗಳ ಕಾಲ ಭಾವಾವೇಶದಲ್ಲಿ ಮುಳುಗಿದ್ದರು. ಭಕ್ತರೆಲ್ಲ ಅವರ ವಿಶೇಷ ಲೀಲೆಗಳನ್ನು ನೋಡುತ್ತಿದ್ದರು. ಓಕೆ, ಇದಕ್ಕಿಂತ ಮುಂಚೆ ಒಂದ್ಸತಿ ಶ್ರೀವಾಸ್ ಠಾಕೂರ್ ಅವರ ಮನೆಯಲ್ಲಿ ಅವರು ಪರವಶರಾಗಿರ್ತಾರೆ. ಇಲ್ಲೆಲ್ಲೋ ಇದು
ಹ್ಮ್. ಒಂದ್ಸತಿ ಶ್ರೀವಾಸ ಠಾಕೂರರು ಅನಂತರ ಚೈತನ್ಯ ಮಹಾಪ್ರಭುಗಳಿಗೆ ಅಭಿಷೇಕ ಮಾಡಿದರು. ಮಂಚದ ಮೇಲೆ ಕುಳಿತು ಪ್ರಭುಗಳು ದಿವ್ಯ ಶ್ರೀಮಂತಿಕೆಯನ್ನು ಪ್ರಕಟಿಸಿದರು. ಇದು ಒಂದ್ಸತಿ ಆಗತ್ತೆ. ಮುಂಚೆ ಅದ್ವೈತ ಆಚಾರ್ಯರ ಮನೆಯಲ್ಲಿ ಅಭಿಷೇಕ ಮಾಡಿಸ್ಕೋತಾರೆ. ಸಾಮಾನ್ಯವಾಗಿ ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ಭಕ್ತನ ಭಾವದಲ್ಲಿರೋರು. ಈ ಒಂದು ಕೆಲ ಘಟನೆಗಳಲ್ಲಿ ಮಾತ್ರ ಒಂದು ಶ್ರೀವಾಸ್ ಠಾಕೂರ್ ಅವ್ರ ಮನೇಲಿದ್ದಾಗ ವಿಷ್ಣುವಿನ ಭಾವವನ್ನ ಪ್ರಕಟ ಮಾಡ್ತಾರೆ. ಆವಾಗ ಆ ಇಲ್ಲಿ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ, ವಿಗ್ರಹ ಪ್ರತಿಷ್ಠಾಪನೆ ಮಾಡುವಾಗ ಅಭಿಷೇಕ ಎಂಬ ವಿಶೇಷ ಸಮಾರಂಭ ಮಾಡುತ್ತಾರೆ. ಆಗ ವಿಗ್ರಹಕ್ಕೆ ಅಭಿಷೇಕ ಸಮಾರಂಭದ ವಿಶೇಷವಾಗಿ ಶ್ರೀವಾಸರ ಮನೆಯಲ್ಲಿ ಮಾಡಲಾಯಿತು. ಎಲ್ಲಾ ಭಕ್ತರು ತಮ್ಮ ತಮ್ಮ ಶಕ್ತ್ಯಾನುಸಾರ ಸಕಲ ಪರಿಕರಗಳೊಡನೆ ಪ್ರಭುಗಳನ್ನು ಪೂಜಿಸಿದರು. ಪ್ರಭುಗಳು ಪ್ರತಿಯೊಬ್ಬ ಭಕ್ತರಿಗೂ ಅವರವರ ಇಚ್ಛಾನುಸಾರ ಆಶೀರ್ವದಿಸಿದರು. ಪ್ರಭುಗಳು ನೇರವಾಗಿ ಅಭಿಷೇಕವನ್ನ ಸ್ವೀಕಾರ ಮಾಡ್ತಾರೆ. ಇದು ಒಂದೇ ಸತಿ, ಇದು ಮೊದಲನೇ ಸತಿ ಅವರು ಆ ರೀತಿ ದೇವರು ಅನ್ನೋ ಸ್ಥಾನವನ್ನ ಸ್ವೀಕಾರ ಮಾಡ್ತಾರೆ. ಇಲ್ಲಾಂದ್ರೆ ಈ ಭಕ್ತರು ಹೇಳ್ತಾರೆ, ನೀವು ಸ್ವಯಂ ವಿಷ್ಣು ಭಗವಂತ ಅಂತ ಕಿವಿ ಮುಚ್ಕೊಂಡ್ಬಿಡ್ತಾ ಇದ್ರು. ವಿಷ್ಣು ಇದೆಂತದ್ದು, ಎಂತ ಅಪಚಾರ, ನನ್ನನ್ನ ಯಾಕೆ ದೇವ್ರು ಅಂತ ಕರಿತಾ ಇದ್ದೀರಾ ಅಂತ. ಅರೆ ಇದೊಂದು ಘಟನೆ, ಶ್ರೀವಾಸ್ ಠಾಕೂರ್ ಅವರ ಮನೆಯಲ್ಲಿ ಅಭಿಷೇಕ ಆಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು, ಇಲ್ಲಿ 21 ಗಂಟೆಗಳ ಕಾಲ ಭಾವಾವೇಶದಲ್ಲಿ, ಇದಕ್ಕೆ ಮಹಾಪ್ರಕಾಶ ಲೀಲಾ ಅಂತ ಹೇಳುದು. ತುಂಬಾ ಚೈತನ್ಯ ಭಾಗವತದಲ್ಲಿ ಇದನ್ನ ನಾವು ಶ್ರವಣ ಮಾಡಿದೀವಿ. ತುಂಬಾ ವಿಶೇಷವಾದ ಲೀಲೆ. ಚೈತನ್ಯ ಮಹಾಪ್ರಭುಗಳು ಈ ಮಹಾಪ್ರಕಾಶ ಲೀಲೆಯಲ್ಲಿ ಭಕ್ತರು ಬೇರೆ ಬೇರೆ ಭಕ್ತರ ಜೊತೆಗೆ ಅವರು ಯಾವ ರೀತಿ ಪ್ರೀತಿಯ ಒಂದು ವ್ಯವಹಾರ ಮಾಡ್ತಾ ಇದ್ರು ಅನ್ನೋದನ್ನ ಭಕ್ತರನ್ನ ಕರೆದು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ತುಂಬಾ ಮನಸ್ಸನ್ನ ಕರಗಿಸುವಂತಹ ಇದು. ಇದು ಯಾರಿಗೆ, ಗಂಗಾದಾಸ್ ಪಂಡಿತ್ ಅವರ ವ್ಯಾಕರಣ ಶಿಕ್ಷಕರು. ಸೊ ಒಂದ್ಸತಿ ಏನಾಗುತ್ತೆ, ಗಂಗಾದಾಸ್ ಪಂಡಿತರು ಯಾರೋ ಅಟ್ಟಿಸ್ಕೊಂಡ್ ಬರ್ತಾ ಇರ್ತಾರ ಅವ್ರನ್ನ. ಅವರ ಏನೋ ಸನ್ನಿವೇಶ ನಡೆದಿರುತ್ತೆ. ಅವರ ಕುಟುಂಬದವರೆಲ್ಲ ಸಾಯುವಂತ ಸ್ಥಿತಿಯಲ್ಲಿ ಅವರು ಭಯದಿಂದ ಎಲ್ಲರ ಜೊತೆ, ಕುಟುಂಬದವ್ರ ಜೊತೆ ಮನೆಯಿಂದ ಓಡಿ ಗಂಗಾ ನದಿ ತೀರಕ್ಕೆ ಬರ್ತಾರೆ. ಆ ನದಿ ತೀರಕ್ಕೆ ಬಂದ್ರೆ ಅಲ್ಲಿ ಯಾವ ಹಡಗಿಲ್ಲ. ಹೋಗ್ಬಿಟ್ಟು ಅಲ್ಲಿ ತಪ್ಪಿಸ್ಕೊಳ್ಳೋಣ ಅಂದ್ರೆ ನೋಡ್ತಾ ಇದಾರೆ, ಈ ಕಡೆ ಹಿಂದೆ ಜನ ಅಟ್ಟಿಸ್ಕೊಂಡ್ ಬರ್ತಾ ಇದಾರೆ ಯಾರು. ಆದ್ರೆ ಇಲ್ಲಿ ಯಾವ ಹಡಗು ಇಲ್ಲ. ಅವಾಗ ತಕ್ಷಣ ಎಲ್ಲಿಂದಲೋ ಒಂದು ಹಡಗು ಬರುತ್ತೆ. ಹಡಗು ಬಂದು ಅವ್ರನ್ನ ಇನ್ನೊಂದು ಕಡೆ ಕರ್ಕೊಂಡು ಹೋಗುತ್ತೆ. ಇದನ್ನ ಚೈತನ್ಯ ಮಹಾಪ್ರಭು ಈ ಮಹಾಪ್ರಕಾಶ ಲೀಲೆಯಲ್ಲಿ ಹೇಳ್ತಾರೆ ಗಂಗಾದಾಸ್ ಪಂಡಿತರಿಗೆ. ನಿಮ್ಗೆ ಜ್ಞಾಪಕ ಇದೆಯಾ, ಅವತ್ತಿಂತ ಘಟನೆ ಆಗಿತ್ತಲ್ಲ, ಅವಾಗ ನಿಮ್ಗೆ ಯಾವ ಹಡಗು ಇರ್ಲಿಲ್ವಲ್ಲ, ಅವಾಗ ತಕ್ಷಣ ಹಡಗು ಬಂತು. ಆ ಹಡಗನ್ನ ಚಲಾಯಿಸ್ತಾ ಇದ್ದವನು ನಾನೇ. ಇನ್ನೊಂದ್ಸತಿ ಇನ್ನೊಬ್ರು ಯಾರೋ ಭಕ್ತರಿಗೆ ಹೇಳ್ತಾರೆ, ನಿಮ್ಗೆ ತುಂಬಾ ಜಾಸ್ತಿ ಜ್ವರ ಇತ್ತು. ಆ ಜ್ವರ ಇದ್ದಾಗ ನಾನು ನಿನ್ ಪಕ್ಕ ಕೂತಿದ್ದೆ, ನಿನ್ಗೆ ಆರೈಕೆ ಮಾಡಿದೆ ಅಂತ. ಹೀಗೆ ಹಲವಾರು ಘಟನೆಗಳನ್ನ ನಿರೂಪಿಸ್ತಾರೆ ಭಕ್ತರಿಗೆ. ಅವರು ಕಷ್ಟಗಳಲ್ಲಿ ಇದ್ದಾಗ ಭಗವಂತ ಸ್ವಯಂ ಅವರ ಕಾಳಜಿಯನ್ನು ತೋರಿರೋದು. ಹಾಗಾಗಿ ನಾವು ತಿಳ್ಕೋಬೇಕು, ನಾವು ಅಷ್ಟು ಮುಂದುವರೆದಿರುವಂತ ಭಕ್ತರು ಆಗಿಲ್ದೇ ಇರ್ಬೋದು, ಆದ್ರೂ ಕೂಡ ಕೃಷ್ಣ ತನ್ನ ಭಕ್ತರನ್ನ ಬಿಡೋದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಒಂದು ಕೃಪೆಯನ್ನ ಕೊಡ್ತಾನೆ. ಅದು ಯಾರಿಗೆ, ವಿಶೇಷವಾಗಿ ಅವರ ಭಗವಂತನ ಸೇವೆಯಲ್ಲಿ ತೊಡಗಿರುವಂತಹ ಸಂಪೂರ್ಣವಾಗಿ ಶರಣಾಗತರಾಗಿರುವಂತಹ ಭಕ್ತರ ಅವರ ಜೀವನವನ್ನ ಕೃಷ್ಣ ತಾನೇ ನೋಡ್ಕೋತಾನೆ, ನಡೆಸ್ತಾನೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ಭಗವದ್ಗೀತೆ ಅಥವಾ ಶಾಸ್ತ್ರ ಇದು ಪ್ರಚಾರ ಕಾರ್ಯದಲ್ಲಿ ಯಾರು ತೊಡಗಿದಾರೋ, ನೇರವಾಗಿ ಪರೋಕ್ಷವಾಗಿ, ಅವರು ನನಗೆ ಬಹಳ ಪ್ರಿಯರು ಅಂತ ಕೃಷ್ಣ ಹೇಳ್ತಾನೆ. ಯಾಕಂದ್ರೆ ಕೃಷ್ಣನ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಕೃಷ್ಣ ಅನನ್ಯಾಶ್ಚಿಂತೆಯಂತೋಮ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ. ಅನನ್ಯಾಶ್ಚಿಂತೆಯಂತೋಮ, ಯಾರು ಯಾವಾಗ್ಲೂ ಕೃಷ್ಣನ ಸ್ಮರಣೆಯಲ್ಲಿ ಇರ್ತಾರೆ. ಕೃಷ್ಣನ ಸ್ಮರಣೆ ಅಂದ್ರೆ ಸುಮ್ನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ. ಕೃಷ್ಣನಿಗೋಸ್ಕರ ಬುದ್ಧಿ ಮನಸ್ಸನ್ನು ಉಪಯೋಗಿಸೋದು ಕೂಡ ಕೃಷ್ಣನ ಸ್ಮರಣೆ. ಪ್ರಚಾರ ಇದರಲ್ಲಿ ಹೇಗ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಅವ್ರನ್ನ ಇವ್ರಿಗೆ ಫೋನ್ ಮಾಡ್ಬೇಕು, ಅವ್ರಿಗೆ ಫೋನ್ ಮಾಡ್ಬೇಕು, ಇವ್ರಿಗೆ ಕರಿಬೇಕು. ಈ ರೀತಿ ಯಾವಾಗಲೂ ಪ್ರಚಾರದ ಭಾವದಲ್ಲಿದ್ರೆ ಅದು ಸದಾ ಕೃಷ್ಣನಲ್ಲೇ ಇರೋದು.
ಕೃಷ್ಣನಲ್ಲೇ ಇರೋದು. ಹ್ಮ್ ಯಾಕಂದ್ರೆ ಚೈತನ್ಯ ಮಹಾಪ್ರಭು ಅಂದ್ರೆ ರಾಧಾಕೃಷ್ಣ ನಾಹಿ ಅನ್ಯ. ಚೈತನ್ಯ ಮಹಾಪ್ರಭುಗಳ ಆಂದೋಲನದಲ್ಲಿದ್ರೆ ಹ್ಮ್ ಚೈತನ್ಯ ಮಹಾಪ್ರಭು ಕೂಡ ಕೆಲಸ ಮಾಡ್ತಾ ಇದ್ರೆ ಕೃಷ್ಣನ ಸ್ಮರಣೆ ಅದು. ಹ್ಮ್ ಸೊ ಈಗ ತೋರಿಸ್ತಾರೆ ನಾನು ನನ್ನ ಭಕ್ತರ ಕೈ ಬಿಡಲ್ಲ ಅಂತ. ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ವರಾಹಾವತಾರದ ಆನಂದ ಪರವಶತೆಯಲ್ಲಿ ಮುರಾರಿ ಗುಪ್ತರ ಹೆಗಲಿನ ಮೇಲೆ ಏರಿದರು. ಅವರಿಬ್ಬರು ಮುರಾರಿ ಗುಪ್ತರ ಅಂಗಳದಲ್ಲಿ ನರ್ತನ ಮಾಡಿದರು. ಸೊ ಮುರಾರಿ ಗುಪ್ತರಿಗೆ ವರಾಹಾವತಾರ ತೋರಿಸ್ತಾರೆ. ಈ ಘಟನೆಯಾದ ನಂತರ ಪ್ರಭುಗಳು ಶುಕ್ಲಾಂಬರ ಬ್ರಹ್ಮಚಾರಿ ನೀಡಿದ ಅಕ್ಕಿಯನ್ನು ತಿಂತಾರೆ. ಬೃಹನ್ನಾರದೀಯ ಪುರಾಣದಲ್ಲಿ ಉಕ್ತವಾಗಿರುವ ಹರೇರ್ ನಾಮ ಶ್ಲೋಕದ ತಾತ್ಪರ್ಯವನ್ನು ತುಂಬಾ ವಿಸ್ತಾರವಾಗಿ ಹೇಳುತ್ತಾರೆ. ಹ್ಮ್ ಶುಕ್ಲಂಬರ ಬ್ರಹ್ಮಚಾರಿಗಳು ಗಂಗಾ ನದಿ ತೀರದಲ್ಲಿ ನವದ್ವೀಪದಲ್ಲಿ ವಾಸಿಸುತ್ತಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಆನಂದ ಪರವಶರಾಗಿ ನರ್ತನ ಮಾಡುತ್ತಿದ್ದಾಗ ಅವರು ಅಕ್ಕಿಯುಳ್ಳ ಭಿಕ್ಷೆಯ ಚೀಲದ ಸಮೇತ ಪ್ರಭುಗಳ ಬಳಿ ಬಂದರು. ಆ ತಮ್ಮ ಭಕ್ತರ ಬಗೆಗಿನ ಸಂತೋಷಾತಿರೇಕದಿಂದ ಪ್ರಭುಗಳು ಆ ಚೀಲವನ್ನು ಕಿತ್ತುಕೊಂಡು ಆ ಹಸಿ ಅಕ್ಕಿಯನ್ನು ತಿನ್ನಲಾರಂಭಿಸಿದರು. ಆಗ ಯಾರೂ ಅವರನ್ನು ತಡೆಯಲಿಲ್ಲ. ಹೀಗಾಗಿ ಅವರು ಎಲ್ಲಾ ಅಕ್ಕಿಯನ್ನು ತಿಂದು ಮುಗಿಸಿದರು. ಚೈತನ್ಯ ಮಹಾಪ್ರಭುಗಳು ಶುಕ್ಲಾಂಬರ ಬ್ರಹ್ಮಚಾರಿ ಭಿಕ್ಷೆ ಬೇಡ ತಂದಿದ್ದ ಅಕ್ಕಿ ಎಲ್ಲ ತಗೊಂಡು ತಿನ್ಬಿಡ್ತಾರೆ. ಏನಿದು ಕೈ ಎತ್ತಿದ್ದೀರಾ? ಪ್ರಶ್ನೆನಾ? ಶಾಂತಿದಾಯಿನಿ ಮಾತೆ ಇಲ್ಲ ಪ್ರಭು, ಇಲ್ಲ ಪ್ರಭು, ಸಾರಿ ಸರ್. ಓಕೆ. ಸಾವಿತ್ರಿ ವ್ರಜೇಶ್ವರಿ ದೇವಿದಾಸಿ. ಓಕೆ. ಓಕೆ. ಈ ಕಲಿಯುಗದಲ್ಲಿ ಪವಿತ್ರ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತಿವ 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 ಗತಿರನ್ಯತ. ಈ ಕಲಿಯುಗದಲ್ಲಿ ಪವಿತ್ರವಾದ ಹರಿನಾಮ ಸ್ಮರಣೆಯನ್ನು ಬಿಟ್ಟರೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಕಲಿಕಾಲ ನಾಮ ರೂಪೆ ಕೃಷ್ಣ ಅವತಾರ್ ನಾಮ ಹೈತೆ ಹೊಯ ಸರ್ವ ಜಗತ ನಿಸ್ತಾರ್. ಈ ಕಲಿಯುಗದಲ್ಲಿ ಹರಿಯ ಪವಿತ್ರ ನಾಮ ಹರೇ ಕೃಷ್ಣ ಮಹಾಮಂತ್ರವೇ ಶ್ರೀ ಕೃಷ್ಣನ ಅವತಾರ. ಪವಿತ್ರ ನಾಮ ಜಪ ಮಾಡಿದರೆ ಸಾಕು, ಒಬ್ಬನು ಭಗವಂತನ ಜೊತೆ ಸೇರುತ್ತಾನೆ. ಹರಿನಾಮ ಸ್ಮರಣೆ ಮಾಡುವವನಿಗೆ ಖಂಡಿತ ಮೋಕ್ಷ ಸಿಕ್ಕುತ್ತದೆ. ಈ ಕಲಿಯುಗದಲ್ಲಿ ಹರಿಯ ಪವಿತ್ರ ನಾಮವೇ ಕೃಷ್ಣನ ಅವತಾರ. ಈ ಶ್ಲೋಕದಲ್ಲಿ ಏವ ಖಂಡಿತವಾಗಿ ಎಂಬ ಪದವನ್ನು ಅವಧಾರಣಾರ್ಥವಾಗಿ 3 ಸಲ ಪುನರುಕ್ತಿ ಮಾಡಲಾಗಿದೆ ಮತ್ತು ಜನಸಾಮಾನ್ಯರಿಗೆ ಅರ್ಥ ಮಾಡಿಸುವುದಕ್ಕೋಸ್ಕರ ಹರೇರ್ ನಾಮ ಎಂಬುದನ್ನು 3 ಸಲ ಹೇಳಲಾಗಿದೆ. 3 ಸತಿ ಒತ್ತು ಕೊಟ್ಟಿದ್ದಾರೆ. ಕೇವಲ ಎಂಬ ಪದವನ್ನು ಪ್ರಯೋಗಿಸಿರುವುದು ಜ್ಞಾನ, ಅಷ್ಟಾಂಗ ಯೋಗ ಅಥವಾ ತಪ ಮತ್ತು ಕಾಮ್ಯ ಕರ್ಮಗಳೆಂಬ ಇತರ ಎಲ್ಲ ಪ್ರಕ್ರಿಯೆಗಳನ್ನು ನಿಷೇಧಿಸುತ್ತದೆ. ಹರೇರ್ ನಾಮೇವ ಕೇವಲಂ ಅಂದ್ರೆ ಏನು? ಜ್ಞಾನ ಯೋಗ ಇಲ್ಲ, ಅಷ್ಟಾಂಗ ಯೋಗ ಇಲ್ಲ, ಮತ್ತೆ ಕಾಮ್ಯ ಕರ್ಮಗಳು ಇಲ್ಲ. ತಪ ಮತ್ತು ಕಾಮ್ಯ ಕರ್ಮಗಳು ಅಂದ್ರೆ ಭೌತಿಕವಾಗಿ ಮುನ್ನಡೆಯೋದಿಕ್ಕೆ ಮಾಡುವಂತ ಕೆಲಸಗಳು. ಇದು ಅಲ್ಲ. ಭಕ್ತಿ ಯೋಗ ಅಂದ್ರೆ ಇದು ಯಾವುದೂ ಇಲ್ಲ. ಭಕ್ತಿ ಯೋಗ ಅಂದ್ರೆ ಕೇವಲ ಕೃಷ್ಣನ ಸಂತೃಪ್ತಿ. ಸೊ ಬೇರೆ ಎಲ್ಲ ಪ್ರಕ್ರಿಯೆಗಳನ್ನು ನಿಷೇಧಿಸಿದೆ. ಬೇರೆ ಯಾವ ಪ್ರಕ್ರಿಯೆಗಳು ಇಲ್ಲ. ಹರೇರ್ ನಾಮೇವ ಕೇವಲಂ, ಶುದ್ಧ ಭಕ್ತಿ ಸೇವೆ ಮಾತ್ರ. ಬೇರೆ ಯಾವುದೇ ಮಾರ್ಗವನ್ನು ಸ್ವೀಕರಿಸುವವನಿಗೆ ಮೋಕ್ಷವಿಲ್ಲವೆಂದು ಈ ಶ್ಲೋಕ ಸ್ಪಷ್ಟವಾಗಿ ಹೇಳುತ್ತದೆ. ಆತ್ಮ ಸಾಕ್ಷಾತ್ಕಾರದ ನಿಜವಾದ ಮಾರ್ಗವನ್ನು ಒತ್ತಿ ಹೇಳಲು ಬೇರಾವುದೂ ಇಲ್ಲ, ಬೇರಾವುದೂ ಇಲ್ಲ, ಬೇರಾವುದೂ ಇಲ್ಲ ಎಂದು 3 ಸಲ ಪುನರುಕ್ತಿ ಮಾಡಿ ಹೇಳಲಾಗಿದೆ. ಪವಿತ್ರ ನಾಮವನ್ನು ಸದಾ ಜಪಿಸಲು ಒಬ್ಬನು ಬೀದಿಯ ಹುಲ್ಲಿಗಿಂತ ನಮ್ರನಾಗಿರಬೇಕು, ವೈಯಕ್ತಿಕ ಗೌರವ ಶೂನ್ಯನಾಗಿರಬೇಕು. ನಾವೆಲ್ಲ ವೈಯಕ್ತಿಕ ಗೌರವ ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಹೇಳ್ತಾರೆ ವೈಯಕ್ತಿಕ ಗೌರವ ಶೂನ್ಯನಾಗಿರ್ಬೇಕು, ಆದರೆ ಇತರಿಗೆ ಸಕಲ ಗೌರವವನ್ನು ನೀಡಬೇಕು. ಇದೊಂದು ಶ್ಲೋಕ ನಮಗೆ ನಮ್ಮ ಚೈತನ್ಯ ಚರಿತಾಮೃತದಲ್ಲಿ ಎಲ್ಲೋ ಬರುತ್ತೆ, ಕಂಠಿ ಹಾರದಂತೆ ನಾವು ಇದನ್ನ ಯಾವಾಗ್ಲೂ ಹಾಕೊಂಡಿರ್ಬೇಕು. ಅಂದ್ರೆ ಯಾವಾಗ್ಲೂ ಇದೇ ಮನೋಭಾವದಲ್ಲಿ ಇರ್ಬೇಕು ನಾವು. ಋಣಾದಪಿ ಸುನೀಚೇನ ತರೋರಪಿ ಸಹಿಷ್ಣು ನಾಮಾನಿನ ಮಾನದೇನ ಕೀರ್ತನೆಯ ಸುಧಾರಿ. ಭಗವಂತನ ಪವಿತ್ರ ನಾಮ ಜಪದಲ್ಲಿ ತೊಡಗಿರುವವನು ಮರದಂತಹ ಸಹನೆ ಇಟ್ಟುಕೊಳ್ಳಬೇಕು. ಬೇರೆಯವರು ಬೈದರೂ ಹೊಡೆದರೂ ಅವನು ಪ್ರತಿಯಾಗಿ ಏನೂ ಹೇಳಬಾರದು. ನೇರವಾಗಿ ಹೇಳ್ಬಿಡ್ತಾ ಇದ್ದಾರೆ. ಬೇರೆಯವ್ರು ಬೈದ್ರು ಹೊಡೆದ್ರು ಏನು ನಾವು ಪ್ರತಿಯಾಗಿ ಹೇಳಬಾರದು, ಮಾಡಬಾರ್ದು. ಇಲ್ವೇ ಇಲ್ಲ, ಕೈ ಎತ್ತೋ ಪ್ರಶ್ನೆನೇ ಇಲ್ಲ. ಬೇರೆಯವ್ರು ಮಾಡಿದ್ರು ಹೇಳಬಾರ್ದು.
ಏಕೆಂದರೆ ಒಬ್ಬನು ಮರವನ್ನು ಕತ್ತರಿಸಿದರೂ ಅದು ಪ್ರತಿಭಟಿಸುವುದಿಲ್ಲ, ಅದು ಒಣಗುತ್ತಿದ್ದರೂ ಸಾಯುತ್ತಾ ಇದ್ದರೂ ಯಾರನ್ನೂ ನೀರು ಕೊಡಿ ಎಂದು ಕೇಳುವುದಿಲ್ಲ. ಭಾವಾರ್ಥ: ಸಹಿಷ್ಣುತೆಯನ್ನು ಪಾಲಿಸುವುದು ತುಂಬಾ ಕಷ್ಟ, ಆದರೆ ಒಬ್ಬನು ನಿಜವಾಗಿ ಹರೇ ಕೃಷ್ಣ ಮಂತ್ರ ಜಪದಲ್ಲಿ ನಿರತನಾಗಿದ್ದರೆ, ನೋಡಿ ಇಲ್ಲಿ ನಿಜವಾಗಿ ಹರೇ ಕೃಷ್ಣ ಮಂತ್ರ ಜಪದಲ್ಲಿ ನಿರತನಾಗಿದ್ದರೆ ಸಹಿಷ್ಣುತಾ ಗುಣ ತಂತಾನೆ ಬೆಳೆಯುತ್ತದೆ. ಹರೇ ಕೃಷ್ಣ ಮಂತ್ರ ಜಪದ ಮೂಲಕ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಮುಂದುವರಿದವನು ಸಹಿಷ್ಣುತಾ ಗುಣವನ್ನು ಬೆಳೆಸಿಕೊಳ್ಳಲು ಪ್ರತ್ಯೇಕವಾಗಿ ಪ್ರಯತ್ನಪಟ್ಟು ಬೆಳೆಸಿಕೊಳ್ಳಬೇಕಾಗಿಲ್ಲ. ಏಕೆಂದರೆ ಭಕ್ತನಾದವನು ನಿಯತವಾಗಿ ಕೇವಲ ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದರಿಂದ ಸಕಲ ಸದ್ಗುಣಗಳನ್ನು ಬೆಳೆಸಿಕೊಳ್ಳುತ್ತಾನೆ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮಗೆ ಯಾರಾದ್ರೂ ನಮ್ಮ ಮೇಲೆ ಯಾರಾದ್ರೂ ಅತ್ಯಾಚಾರ ಮಾಡಿದ್ರು, ಬೈದ್ರು, ಹೊಡೆದ್ರು ನಾವು ಏನು ಹೇಳ್ಬಾರ್ದು. ಹೀಗೆ ವೈಷ್ಣವದ ಆದವನು ಯಾರ ಬಳಿಯೂ ಏನನ್ನೂ ಕೇಳಬಾರದು, ಏನು ಹೇಳಬಾರದು, ಏನು ಕೇಳಬಾರದು. ಯಾರಾದರೂ ಅಯಾಚಿತವಾಗಿ ಅಂದ್ರೆ ಕೇಳದೇನೆ ಏನಾದ್ರೂ ಕೊಟ್ಟರೆ ಅದನ್ನು ಅವನು ಸ್ವೀಕರಿಸಬೇಕು. ಏನು ಕೊಡದಿದ್ದರೆ ವೈಷ್ಣವನು ಸುಲಭವಾಗಿ ಸಿಕ್ಕುವ ಹಣ್ಣು ತರಕಾರಿಗಳಿಂದಲೇ ತೃಪ್ತನಾಗಬೇಕು. ಏನು ಕೇಳಬಾರ್ದು, ಯಾರಾದ್ರೂ ತೊಂದರೆ ಕೊಟ್ರು ಏನು ಹೇಳಬಾರ್ದು, ಇನ್ನೊಬ್ಬರಿಗೆ ಕೈ ಚಾಚಿ ಏನು ಕೇಳಬಾರ್ದು. ಯಾವಾಗಲೂ ಪವಿತ್ರ ನಾಮ ಜಪಿಸುವ ತತ್ವವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ತನಗೆ ಸುಲಭವಾಗಿ ಸಿಕ್ಕಿದ್ದರಲ್ಲಿ ತೃಪ್ತಿಪಟ್ಟುಕೊಳ್ಳಬೇಕು. ಅಂತಹ ಭಕ್ತಿ ಪೂರ್ಣವಾದ ನಡವಳಿಕೆಯಿಂದ ಭಕ್ತಿ ಸೇವೆ ಗಟ್ಟಿಯಾಗಿ ನಿಲ್ಲುತ್ತದೆ. ನೋಡಿ, ಜೀವನದಲ್ಲಿ ನಮಗೆ ತೃಪ್ತಿ ಇಲ್ಲದೆ ಇದ್ರೆ ನಾವೇನ್ ಮಾಡ್ತಾ ಇರ್ತೀವಿ, ಯಾವಾಗ್ಲೂ ಅಯ್ಯೋ ನಂದು ಹಿಂಗಿದೆ, ಇದೊಂಚೂರ್ ಸರಿ ಹೋಗ್ಬಿಟ್ರೆ ಸರಿ, ಅದೊಂಚೂರ್ ಸರಿ ಹೋಗ್ಬಿಟ್ರೆ ಸರಿ, ಇದು ಹಿಂಗಾಗ್ಬಿಟ್ರೆ ಸರಿ, ಅದು ಹಂಗಾಗ್ಬಿಟ್ರೆ ಸರಿ. ಯಾರಿಗೆ ಜೀವನದಲ್ಲಿ ತೃಪ್ತಿ ಇಲ್ಲೋ ಅವರು ಭಕ್ತಿಯಲ್ಲಿ ಹೇಗಿರ್ತಾರೆ? ಅವರು ತಮ್ಮ ಜೀವನದ ಯೋಚನೆಯಲ್ಲಿ ಮುಳುಗಿರ್ತಾರೆ. ಸಮಸ್ಯೆ ಪ್ರಜ್ಞೆಯಲ್ಲಿರ್ತಾರೆ ಅವರು, ಕೃಷ್ಣ ಪ್ರಜ್ಞೆಯಲ್ಲಿರಲ್ಲ. ನಮಗೆ ಸಮಸ್ಯೆಗಳಿದ್ರು ಕೂಡ ನಾವು ಕೃಷ್ಣ ಪ್ರಜ್ಞೆಯಲ್ಲಿರ್ಬೇಕು, ಅದು ಮುಖ್ಯವಾದದ್ದು. ಯಾವಾಗಲೂ ಪವಿತ್ರ ನಾಮ ಜಪಿಸುವ ತತ್ವವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಸೊ ನಮ್ಮ ದಿನಚರಿ ಹೇಗಿರ್ಬೇಕು? ಬೆಳಗ್ಗೆ ಜಪ, ಆಮೇಲೆ ಪ್ರಭುಪಾದರ ಪುಸ್ತಕಗಳನ್ನ ಓದೋದು, ಆಮೇಲೆ ಏನಾದ್ರು ಸೇವೆ ಏನಾರಿದ್ರೆ ಅದು ಮುಗ್ದಾದ್ಮೇಲೆ ಮತ್ತೆ ಜಪ. ಯಾರು ಪ್ರಚಾರಕರಿರ್ತಾರೋ ಅದು ಓದೋಕೆ ಹೆಚ್ಚು ಒಲವಿರುವಂತವ್ರು ಪ್ರಭುಪಾದರ ಪುಸ್ತಕಗಳನ್ನ ಓದ್ಬೋದು ಹೆಚ್ಚು ಸಮಯ ಸಿಕ್ಕಿದ್ರೆ. ಇಲ್ಲ ಓದಕ್ ಒಲವಿಲ್ಲದೆ ಇರೋರು ಹೆಚ್ಚು ಸಮಯ ಸಿಕ್ಕಿದ್ರೆ ಜಪ ಮಾಡ್ಬೇಕು. ಅಂತಿಮವಾಗಿ ಕೊನೆಗೆ ಹೋಗ್ತಾ 24 ಗಂಟೆ ಬಾಯಿನಲ್ಲಿ ಹರೇ ಕೃಷ್ಣ ಮಹಾಮಂತ್ರ ನಡೀತಾ ಇರ್ಬೇಕು, ಅದು ಉದ್ದೇಶ. ಯಾರು ತನ್ನನ್ನು ತಾನು ತೃಣಕ್ಕಿಂತ ಕಡೆಯಾಗಿ ಕಾಣುತ್ತಾರೋ, ಮರಕ್ಕಿಂತ ಹೆಚ್ಚು ಸಹನೆ ಹೊಂದಿರುತ್ತಾರೋ, ಇತರರಿಂದ ಗೌರವವನ್ನು ನಿರೀಕ್ಷಿಸದೆ ಇತರರಿಗೆ ಸಕಲ ಗೌರವವನ್ನು ಕೊಡಲು ಸಿದ್ಧರಾಗಿರುವರೋ ಅಂತವರು ಅತ್ಯಂತ ಸುಲಭವಾಗಿ ಸದಾ ಭಗವಂತನ ಪವಿತ್ರ ನಾಮವನ್ನು ಜಪ ಮಾಡಬಲ್ಲರು. ಅಂತಿಮವಾಗಿ ಸದಾ ಪವಿತ್ರ ನಾಮವನ್ನು ಜಪ ಮಾಡಬೇಕು. ಅದಕ್ಕೆ ಈ ಹಂತಕ್ಕೆ ಬರ್ಲೇಬೇಕು ನಾವು. ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣು ಮಾನಿನ ಮಾನದೇನ. ನನ್ನ ಕೈಗಳನ್ನು ಮೇಲಕ್ಕೆತ್ತಿ ನಾನು ಘೋಷಿಸುತ್ತೇನೆ, ಪ್ರತಿಯೊಬ್ಬರೂ ನನ್ನ ಮಾತನ್ನು ಕೇಳಿ ಪವಿತ್ರ ನಾಮದ ದಾರದಲ್ಲಿ ಈ ಶ್ಲೋಕವನ್ನು ಪೋಣಿಸಿಕೊಂಡು ಸದಾ ಜ್ಞಾಪಿಸಿಕೊಳ್ಳಲು ಕತ್ತಿನಲ್ಲಿ ಧರಿಸಿ. ಇದನ್ನ ಹೇಳಿದ್ದು, ಕಂಠಿ ಹಾರವಾಗಿ ಈ ಮಂತ್ರವನ್ನ ಹಾಕೋಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಾಗ ಮೊದಲು ಒಬ್ಬೊಬ್ಬರು ಅನೇಕ ಅಪರಾಧಗಳನ್ನು ಮಾಡಬಹುದು. ಇವನ್ನು ನಾಮಾಭಾಸ ಮತ್ತು ನಾಮ ಅಪರಾಧ ಎಂದು ಕರೆಯುತ್ತಾರೆ. ಈ ಹಂತದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಪರಿಪೂರ್ಣ ಕೃಷ್ಣ ಪ್ರೇಮವನ್ನು ಸಾಧಿಸುವುದು ಸಾಧ್ಯ ಇಲ್ಲ. ಆದ್ದರಿಂದ ಮೇಲೆ ಹೇಳಲಾದ ಶ್ಲೋಕದ ತತ್ವದ ಪ್ರಕಾರ ಋಣಾದಪಿ ಸುನೀಚೇನ ಆ ರೀತಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಜಪ ಮಾಡುವಾಗ ಮೇಲು ತುಟಿ ಮತ್ತು ಕೆಳ ತುಟಿಗಳನ್ನು, ನಾಲಿಗೆಯನ್ನು ಆಡಿಸಬೇಕು. ಇವು 3 ಹರೇ ಕೃಷ್ಣ ಮಹಾಮಂತ್ರದ ಜಪದಲ್ಲಿ ತೊಡಗಿರಬೇಕು. ಹರೇ ಕೃಷ್ಣ ಎಂಬ ಮಾತುಗಳನ್ನು ಗಟ್ಟಿಯಾಗಿ ಕೇಳುವಂತೆ ಉಚ್ಚರಿಸಬೇಕು. ಕೆಲವು ವೇಳೆ ತುಟಿಗಳು ನಾಲಿಗೆಗಳಿಂದ ಸರಿಯಾಗಿ ಉಚ್ಚಾರಣೆ ಮಾಡದೆ ಯಾಂತ್ರಿಕವಾಗಿ ಮಣಮಣ ಎನ್ನುತ್ತಾರೆ. ಜಪ ಮಾಡುವುದು ತುಂಬಾ ಸರಳ, ಆದರೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಆದ್ದರಿಂದಲೇ ಶ್ರೀ ಚೈತನ್ಯ ಚರಿತಾಮೃತದ ಕರ್ತೃವಾದ ಕವಿರಾಜ ಗೋಸ್ವಾಮಿಯವರು ಈ ಶ್ಲೋಕವನ್ನು ಪೋಣಿಸಿ ಪ್ರತಿಯೊಬ್ಬರೂ ತಮ್ಮ ಕೊರಳಲ್ಲಿ ಹಾಕಿಕೊಳ್ಳಬೇಕೆಂದು ಹೇಳುತ್ತಾರೆ. ಯಾಂತ್ರಿಕವಾಗಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಯಾವ ಬದಲಾವಣೆಯೂ ಆಗೋದಿಲ್ಲ ಜೀವನದಲ್ಲಿ. ಅದಕ್ಕೆ ಎಷ್ಟೊಂದು ಜನಕ್ಕೆ ಇನ್ನೂ ಕೃಷ್ಣ ಭಕ್ತಿಯ ಮೇಲೆ ಆಸಕ್ತಿ ಇರೋದಿಲ್ಲ.
ಅಥವಾ ಭೌತಿಕ ವಿಷಯಗಳ ಮೇಲೆ ತುಂಬಾ ಆಸಕ್ತಿ ಇರುತ್ತೆ. ಆ ಊಟದ ಮೇಲೆ, ಸಂಬಂಧಗಳ ಮೇಲೆ, ದೇಹದ ಮೇಲೆ, ಆ ಇದೆಲ್ಲಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಜಪ ಚೆನ್ನಾಗ್ ಆಗ್ತಾ ಇಲ್ಲ. ನಾವು 24 ಗಂಟೆ ಜಪಮಾಲೆ ಇಟ್ಕೊಂಡು ಕೂತಿರ್ಬೋದು, ಆದ್ರೆ ನಾಮ ಅಪರಾಧ ಮಾಡ್ತಾ ಇದ್ದಾರೆ. ಆ ಮೊದಲು 10 ಅಪರಾಧಗಳನ್ನ ದೂರ ಇರಿಸ್ಬೇಕು. ಎರಡನೇದು, ಜಪ ಮಾಡ್ತಿರುವಾಗ ಮನಸ್ಸನ್ನ ಸಂಪೂರ್ಣವಾಗಿ ಕೇಂದ್ರೀಕರಿಸ್ಬೇಕು, ಶ್ರವಣದಲ್ಲಿ, ಕೀರ್ತನೆಯಲ್ಲಿ. ಇವನ್ನ ಮಾಡ್ಲಿಲ್ಲ ಅಂದ್ರೆ ಸುಮ್ನೆ ನಾವು ಪ್ರಗತಿ ಸಾಧಿಸಕ್ಕೆ ಆಗದ. ಬಹಳ ಗಂಭೀರವಾಗಿ ಜಪ ಮಾಡ್ಬೇಕು, ಗಂಭೀರವಾಗಿ, ಯಾಂತ್ರಿಕವಾಗಿ ಅಲ್ಲ. ಈ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭುಗಳು ನೀಡಿರುವ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಋಣಾದಪಿ ಸುನೀಚೇನ. ಇದು ನಾವು ನೋಡ್ತೀವಿ ಭಕ್ತರ ನಡುವೆ ವ್ಯವಹಾರದಲ್ಲಿ. ಸ್ವಲ್ಪ ಮೇಲೆ ಕೆಳಗಡೆ ಆಗ್ಬಿಟ್ರೆ ಭಕ್ತರು ಬಹಳ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಇನ್ನೂ ತುಂಬಾ ಅಹಂಕಾರ ಇದೆ, ಇನ್ನೂ ತೃಣಾದಪಿ ಸ್ಥಿತಿಗೆ ಬಂದಿಲ್ಲ ಅಂತ ಅರ್ಥ. ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಶ್ರೀ ಚೈತನ್ಯರು ಮತ್ತು ಗೋಸ್ವಾಮಿಗಳು ನಡೆದ ಹಾದಿಯಲ್ಲಿ ನಡೆದರೆ ಸಾಕು, ಜೀವನದ ಪರಮ ಪುರುಷಾರ್ಥವಾದ ಶ್ರೀಕೃಷ್ಣನ ಚರಣ ಕಮಲಗಳು ದೊರೆಯುತ್ತವೆ. ಅವರ ಹಾದಿಯಲ್ಲಿ ನಡಿಬೇಕು ಅಂದ್ರೆ ಈ ಶ್ಲೋಕವನ್ನ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಋಣಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ. ತಾಳ್ಮೆಯಿಂದ ಇರ್ಬೇಕು ಜೀವನದಲ್ಲಿ. ಹೇಳೋದು ಸುಲಭ, ಮಾಡೋದು ಕಷ್ಟ. ಆದ್ರೆ ಪ್ರಯತ್ನ ಮಾಡ್ಬೇಕು, ಬೇರೆ ಮಾರ್ಗ ಇದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಪೂರ್ತಿ 1 ವರ್ಷ ಕಾಲ ಪ್ರತಿನಿತ್ಯ ರಾತ್ರಿ ಶ್ರೀವಾಸ ಠಾಕೂರರ ಮನೆಯಲ್ಲಿ ಹರಿಕೃಷ್ಣ ಮಂತ್ರದ ಸಂಕೀರ್ತನೆಯನ್ನು ನಡೆಸಿದರು. ಸೊ ಇದು ಇನ್ನೊಂದು ವಿಷಯ. ಪ್ರತಿ ರಾತ್ರಿ ಶ್ರೀವಾಸ್ ಠಾಕೂರ್ ಅವರ ಮನೆಯಲ್ಲಿ ಒಂದು ವರ್ಷ ಹರಿನಾಮ ಸಂಕೀರ್ತನ. ಗೇಲಿ ಮಾಡುವ ಸಲುವಾಗಿ ಬರುವ ನಾಸ್ತಿಕರು ಒಳಗೆ ಪ್ರವೇಶಿಸದಂತೆ ಬಾಗಿಲು ಹಾಕಿಕೊಂಡು ಪರವಶತೆಯಿಂದ ಸಂಕೀರ್ತನವನ್ನು ಮಾಡುತ್ತಿದ್ದರು. ನಾಸ್ತಿಕರು ಒಳಗೆ ಬರಬಾರ್ದು ಅಂತ ಬಾಗಿಲು ಮುಚ್ಕೊಂಡ್ಬಿಡ್ತಾ ಇದ್ರು. ಹೀಗೆ ನಾಸ್ತಿಕರು ಹೊಟ್ಟೆ ಕಿಚ್ಚಿನಿಂದ ಹೆಚ್ಚು ಕಡಿಮೆ ಸುಟ್ಟು ಭಸ್ಮವಾಗಿ ಸತ್ತರು. ಸೇಡು ತೀರಿಸಿಕೊಳ್ಳಲು ಶ್ರೀವಾಸ್ ಠಾಕೂರರಿಗೆ ತೊಂದರೆ ಕೊಡಲು ನಾನಾ ಊಟಗಳನ್ನು ಮಾಡಿ ಹೂಡಿದರು. ಒಂದು ರಾತ್ರಿ ಶ್ರೀವಾಸ ಠಾಕೂರರ ಮನೆಯಲ್ಲಿ ಕೀರ್ತನೆ ನಡೆಯುತ್ತಿದ್ದಾಗ ನಾಸ್ತಿಕರ ಮುಖ್ಯಸ್ಥನು ವಾಚಾಳಿಯು ಒರಟು ಮಾತಿನವನು ಆದ ಗೋಪಾಲ ಚಾಪಾಲ ಎಂಬ ಬ್ರಾಹ್ಮಣನು ಶ್ರೀವಾಸ ಠಾಕೂರರ ಮನೆಯ ಬಾಗಿಲಿನ ಹೊರಗಡೆ ದುರ್ಗೆಯನ್ನು ಪೂಜಿಸುವ ಸಾಮಗ್ರಿಗಳನ್ನೆಲ್ಲ ಇಟ್ಟ. ನಾಸ್ತಿಕರ ಮುಖ್ಯಸ್ಥ ಇವನು ಏನ್ ಮಾಡ್ದ? ದುರ್ಗೆಯನ್ನು ಪೂಜಿಸುವ ಸಾಮಗ್ರಿಗಳು ಅಂದ್ರೆ ಏನು? ಬಾಳೆ ಎಲೆ ಮೇಲೆ ಅವನು ಓಡ ಹೂವು, ಅರಿಸಿನ, ಸಿಂಧೂರ, ಅರೆದ ಕೆಂಪು ಚಂದನ ಮತ್ತು ಅಕ್ಕೆ ಮೊದಲಾದ ಪೂಜಾ ಪರಿಕರಗಳನ್ನು ಇಟ್ಟನು. ಅವನು ಈ ಪೂಜಾ ಪರಿಕರಗಳ ಪಕ್ಕ ಒಂದು ಮಡಕೆ ಮದ್ಯವನ್ನು ಇಟ್ಟಿದ್ದ. ಬೆಳಗ್ಗೆ ಶ್ರೀವಾಸ ಠಾಕೂರರು ತಮ್ಮ ಮನೆ ಬಾಗಿಲು ತೆರೆದಾಗ ಈ ಪರಿಕರಗಳನ್ನು ನೋಡಿದರು. ಶ್ರೀವಾಸ ಠಾಕೂರರು ತಮ್ಮ ನೆರೆ ಹೊರೆಯ ಗೌರವಸ್ಥರನ್ನೆಲ್ಲ ಕರೆದು ಅವರಿಗೆ ನಗುನಗುತ್ತಾ ಹೀಗೆ ಹೇಳಿದರು: ಮಹಾಜನರೇ, ಪ್ರತಿನಿತ್ಯ ರಾತ್ರಿ ನಾನು ಭವಾನಿಯನ್ನು ಆರಾಧಿಸುತ್ತೇನೆ. ಪೂಜಾ ಸಾಮಗ್ರಿಗಳೆಲ್ಲ ನನ್ನ ಮನೆಯ ಮುಂದಿರುವುದರಿಂದ ಉತ್ತಮ ಜಾತಿಯ ಬ್ರಾಹ್ಮಣರಾದ ನೀವು ನನ್ನ ಸ್ಥಾನವನ್ನು ಈಗ ಅರಿತುಕೊಳ್ಳಬಹುದು. ಭಾವಾರ್ಥ: ವೈದಿಕ ಪದ್ಧತಿಯ ಪ್ರಕಾರ 4 ಜಾತಿಗಳಿವೆ: ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು. ಅವರ ಕೆಳಗೆ ಪಂಚಮರು ಅಂದರೆ 5ನೇ ವರ್ಗದವರು. ಇವರು ಶೂದ್ರರಿಗಿಂತ ಕೆಳಗಿನವರು. ಉತ್ತಮ ಜಾತಿಯವರನ್ನು ಅಂದರೆ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಷ್ಣವರನ್ನು ಸಹ ಬ್ರಾಹ್ಮಣ ಸಜ್ಜನ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಬ್ರಾಹ್ಮಣರನ್ನು ಸಜ್ಜನರು ಅಂದರೆ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಗೌರವಾನ್ವಿತ ವ್ಯಕ್ತಿಗಳು ಎಂದು ಕರೆಯುತ್ತಿದ್ದರು. ಹಳ್ಳಿಯಲ್ಲಿ ಕಲಹಗಳೇನಾದರೂ ಇದ್ದಲ್ಲಿ ಜನರು ಅವನ್ನು ಪರಿಹರಿಸಲು ಈ ಗೌರವಾನ್ವಿತ ಬ್ರಾಹ್ಮಣರನ್ನು ಕರೆಯುತ್ತಿದ್ದರು. ಈಗ ಅಂತ ಬ್ರಾಹ್ಮಣರನ್ನು ಸಜ್ಜನರನ್ನು ಕಾಣುವುದು ತುಂಬಾ ಕಷ್ಟ. ಹಾಗಾಗಿ ಪ್ರತಿಯೊಂದು ಹಳ್ಳಿಯೂ ಪಟ್ಟಣವು ಎಷ್ಟು ಹಾಳಾಗಿದೆ ಎಂದರೆ ಎಲ್ಲೂ ಶಾಂತಿ ಸಮಾಧಾನಗಳು ಇಲ್ಲ. ಸಂಪೂರ್ಣವಾಗಿ ಸುಸಂಸ್ಕೃತವಾದ ನಾಗರಿಕತೆಯನ್ನು ಮತ್ತೆ ತರಲು ಪ್ರಪಂಚದಾದ್ಯಂತ ಸಮಾಜದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ ವೈಜ್ಞಾನಿಕ ವಿಭಾಗವನ್ನು ಜಾರಿಗೆ ತರಬೇಕು. ಓಕೆ, ಪ್ರಭುಪಾದರು ಹೇಳ್ತಾ ಇದ್ದಾರೆ ವರ್ಣಾಶ್ರಮವನ್ನ ಸ್ಥಾಪನೆ ಮಾಡಬೇಕು, ಆಗಲೇ ಸಮಾಜ ಉದ್ಧಾರ ಆಗಕ್ಕೆ ಸಾಧ್ಯ. ಆಮೇಲೆ ಅಲ್ಲಿ ನೆರೆದಿದ್ದ ಸಜ್ಜನರೆಲ್ಲ ಆಶ್ಚರ್ಯದಿಂದ ಹೇಳಿದರು: ಏನಿದೆಲ್ಲ?
ಇಂತಹ ಕುಚೇಷ್ಟೆಗಳನ್ನು ಯಾರು ಮಾಡಿದ್ದಾರೆ? ಆ ಪಾಪಿ ಯಾರು? ಸೊ ಜನರು ನಂಬೋದಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭು ಬಂದು ಎಲ್ಲ ನೆರೆಯವರು ಎಲ್ಲ ಗೌರವಾನ್ವಿತರನ್ನ ಕರೆದು ಹೇಳ್ತಾರೆ, ನೋಡಿದ್ರ ನಾವು ದಿನ ರಾತ್ರಿ ಮನೆಯಲ್ಲಿ ಬಾಗ್ಲಾಕೊಂಡು ಏನ್ ಮಾಡ್ತಾ ಇದೀವಿ? ಚಂಡಿ ಪೂಜೆಯನ್ನ ಮಾಡ್ತಾ ಇದೀವಿ, ಭವಾನಿ ಪೂಜೆಯನ್ನ ಮಾಡ್ತಾ ಇದೀವಿ. ಆದ್ರೆ ಯಾರು ನಂಬಲ್ಲ. ಇದೇನಿದು? ಯಾರು ಇಂಥ ಚೇಷ್ಟೆ ಮಾಡಿರೋರು? ಅವರು ಒಬ್ಬ ಜಾಡಮಾಲಿ ಯನ್ನು ಕರೆದುಕೊಂಡು ಬಂದರು. ಆತನು ಆ ಪೂಜಾ ಸಾಮಗ್ರಿಗಳನ್ನೆಲ್ಲ ದೂರ ತೆಗೆದುಕೊಂಡು ಹೋಗಿ ಬಿಸಾಡಿದನು ಮತ್ತು ನೀರು ಸಗಣಿ ಕಲಸಿ ಅದರಿಂದ ಆ ಜಾಗವನ್ನು ಸಾರಿಸಿದನು. ಇದಾದ 3 ದಿವಸಗಳ ನಂತರ ಗೋಪಾಲ ಚಾಪಾಲನಿಗೆ ಕುಷ್ಠರೋಗ ತಗುಲಿತು. ಅವನ ದೇಹದಾದ್ಯಂತ ಹುಣ್ಣುಗಳಾಗಿ ಅವುಗಳಿಂದ ರಕ್ತ ಜಿನುಗಲಾರಂಭಿಸಿತು. ನೋಡಿ, ವೈಷ್ಣವ ಅಪರಾಧ ಮಾಡ್ದ. ಮತ್ತೆ ಇವಾಗ ಇವನು ಗೋಪಾಲ ಚಾಪಾಲ ಶ್ರೀವಾಸ ಠಾಕೂರರಿಗೆ ಅವಮಾನ ಮಾಡೋ ಉದ್ದೇಶದಿಂದ ಮಾಡಿದ್ದು. ಶ್ರೀವಾಸ ಠಾಕೂರರು ಅದನ್ನ ಬಹಳ ಹಾಸ್ಯಾಸ್ಪದವಾಗಿ ತಗೊಂಡ್ಬಿಟ್ರು. ಆದ್ರೆ ಭಗವಂತ ಸುಮ್ನಿರೋದಿಲ್ಲ. ಶಿಕ್ಷೆ ಕೊಟ್ಟ ಭಗವಂತ. ಕುಷ್ಠರೋಗ, ಕ್ರಿಮಿ ಕೀಟಗಳು ಮೈ ಮೇಲೆಲ್ಲ ಮುತ್ತಿ ಕಚ್ಚಿ ತಿನ್ನುತ್ತಿದ್ದವು. ಇದರಿಂದ ಗೋಪಾಲ ಚಾಪಾಲನಿಗೆ ಸಹಿಸಲು ಅಸಾಧ್ಯವಾದ ನೋವಾಯಿತು. ಅವನ ಇಡೀ ದೇಹ ಯಾತನೆಯಿಂದ ದಹಿಸಿತು. ಕುಷ್ಠರೋಗವು ಸೋಂಕು ರೋಗವಾದ್ದರಿಂದ ಗೋಪಾಲ ಚಾಪಾಲನು ಹಳ್ಳಿಯನ್ನು ಬಿಟ್ಟು ಗಂಗಾ ನದಿ ತೀರದಲ್ಲಿ ಒಂದು ಮರದಡಿಯಲ್ಲಿರಲು ಹೋದನು. ಒಂದು ದಿನ ಚೈತನ್ಯ ಮಹಾಪ್ರಭುಗಳು ಆ ದಾರಿಯಲ್ಲಿ ಹಾದು ಹೋಗುತ್ತಿದ್ದುದನ್ನು ನೋಡಿ ಅವರಿಗೆ ಹೀಗೆ ಹೇಳಿದನು: ಪ್ರಿಯ ಸೋದರಳಿಯ, ನಮ್ಮ ಹಳ್ಳಿಯ ಸಂಬಂಧದಲ್ಲಿ ನಾನು ನಿಮ್ಮ ಸೋದರ ಮಾವ. ಈ ಕುಷ್ಠರೋಗದಿಂದ ನನಗೆ ಎಂತಹ ಕ್ಲೇಶವಾಗಿದೆ ನೋಡಿ. ಭಗವಂತನ ಅವತಾರವಾಗಿ ನೀವು ಅನೇಕ ಪತಿತಾತ್ಮರನ್ನು ಉದ್ಧರಿಸುತ್ತಿರುವಿರಿ. ನಾನು ಪರಮ ಪತಿತಾತ್ಮ. ನಿಮ್ಮ ಕೃಪೆಯಿಂದ ನನ್ನನ್ನು ಉದ್ಧಾರ ಮಾಡಿ. ಚೈತನ್ಯ ಮಹಾಪ್ರಭುಗಳಲ್ಲಿ ಕೇಳ್ಕೊತಾ ಇದ್ದಾರೆ. ಇದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ತುಂಬಾ ಕ್ರುದ್ಧರಾದಂತೆ ಕಂಡರು ಮತ್ತು ಆ ಕೋಪದಲ್ಲಿ ಅವನನ್ನು ಬೈದರು. ಓ ಪಾಪಿ, ಭಕ್ತ ದ್ವೇಷಿ, ನಾನು ನಿನ್ನನ್ನು ಉದ್ಧರಿಸುವುದಿಲ್ಲ. ಬದಲಿಗೆ ಈ ಕ್ರಿಮಿಕೀಟಗಳು ನಿನ್ನನ್ನು ಕೋಟಿ ವರ್ಷ ಕಾಲ ಹಚ್ಚುವಂತೆ ಮಾಡುತ್ತೇನೆ. ಚೈತನ್ಯ ಮಹಾಪ್ರಭುಗಳಿಗೆ ಎಷ್ಟು ಕೋಪ ಬಂತು ನೋಡಿ. ಶ್ರೀವಾಸ ಠಾಕೂರರು ಭವಾನಿ ದೇವಿಯ ಪೂಜೆ ಮಾಡುವಂತೆ ನೀನು ಮಾಡಿದ್ದೀಯೇ. ಈ ಒಂದು ಅಪರಾಧಕ್ಕೆ 1 ಕೋಟಿ ಜನ್ಮಗಳ ಕಾಲ ರೌರವ ಎಂಬ ನರಕಕ್ಕೆ ನೀನು ಬೀಳಬೇಕಾಗುತ್ತದೆ. ಬಹಳ ಘೋರವ ತಪ್ಪನ್ನ ಮಾಡ್ಬಿಟ್ಟ ಗೋಪಾಲ ಚಾಪಾಲ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಕ್ಷಮಿಸಕ್ಕೆ ಸಿದ್ಧರಾಗಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳನ್ನ ನಾವು ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಅಂತ ಮಹಾ ದಯಾಮಯರು. ಆದ್ರೆ ವೈಷ್ಣವ ಅಪರಾಧ ಮಾಡಿದಂತಹ ಜನರನ್ನ ಅವರು ಸಹಿಸ್ಕೊಳ್ತಾ ಇರಲಿಲ್ಲ. ಅಸುರರನ್ನು ಪಾಷಂಡಿಗಳನ್ನು ಕೊಲ್ಲಲು ನಾನು ಈ ಅವತಾರವೆತ್ತಿದ್ದೇನೆ. ಅವರನ್ನು ಸಂಹರಿಸಿದ ನಂತರ ಭಕ್ತಿ ಸೇವಾ ಪಂಥವನ್ನು ಜನರಲ್ಲಿ ಪ್ರಚಾರ ಮಾಡುತ್ತೇನೆ. ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ನಾನು ಬಂದಿರೋದೇ ನಿಮ್ಮಂತ ಅಸುರರನ್ನು ಕೊಲ್ಲೋದಕ್ಕೆ. ಹೀಗೆ ಹೇಳಿದ ನಂತರ ಪ್ರಭುಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದರು. ಆ ಪಾಪಿಯು ಸಾಯದೆ ಹಾಗೆಯೇ ನೋವು ಅನುಭವಿಸುತ್ತಿದ್ದ. ಈ ಚೈತನ್ಯರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ನಂತರ ಜಗನ್ನಾಥರ ಪುರಿಗೆ ಹೋಗಿ ಅನಂತರ ಕುಲಿಯಾ ಗ್ರಾಮಕ್ಕೆ ಹಿಂದಿರುಗಿದರು. ಹಾಗೆ ಬಂದಾಗ ಆ ಪಾಪಿಯು ಪ್ರಭುಗಳ ಚರಣಾರವಿಂದಗಳ ಆಶ್ರಯ ಪಡೆದ. ಪ್ರಭುಗಳು ಅವನ ಬಗ್ಗೆ ಕರುಣೆ ತೋರಿ ಅವನ ಒಳಿತಿಗಾಗಿ ಉಪದೇಶಗಳನ್ನು ನೀಡಿದರು. ಮತ್ತೆ ಚೈತನ್ಯ ಮಹಾಪ್ರಭುಗಳು ವಾಪಸ್ ಬರ್ತಾರೆ. ಸನ್ಯಾಸ ಸ್ವೀಕಾರ ಮಾಡ್ಕೊಂಡಾದ್ಮೇಲೆ ಅವಾಗ ಮತ್ತೆ ಭೇಟಿ ಮಾಡ್ತಾನೆ. ಅವಾಗ ಚೈತನ್ಯ ಮಹಾಪ್ರಭುಗಳು ಕೃಪೆಯನ್ನ ಕೊಡ್ತಾರೆ. ನೀನು ಶ್ರೀವಾಸ ಠಾಕೂರರ ಪಾದಕಮಲಗಳಲ್ಲಿ ಅಪರಾಧವೊಂದನ್ನು ಮಾಡಿದ್ದೀಯೆ. ಮೊದಲು ನೀನು ಹೋಗಿ ಅವರ ಬಳಿ ಕೃಪಾ ಭಿಕ್ಷೆಯನ್ನು ಕೇಳು. ಅವರು ನಿನಗೆ ಆಶೀರ್ವದಿಸಿದರೆ ನೀನು ಮತ್ತೆ ಅಂತಹ ಪಾಪ ಕಾರ್ಯಗಳನ್ನು ಮಾಡದೇ ಇದ್ದರೆ ನೀನು ಈ ಪಾಪದಿಂದ ಬಿಡುಗಡೆ ಹೊಂದುತ್ತೀಯೆ ಎಂದು ಪ್ರಭುಗಳು ಹೇಳಿದರು. ಪ್ರಭುಗಳ ಪಾದಗಳನ್ನು ಹಿಡ್ಕೊಂಡ ಅವನು ಮತ್ತೆ. ಹಾಗಾಗಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನಾನೇನು ಮಾಡಕ್ಕಾಗಲ್ಲ, ನೀನು ಹೋಗು ಶ್ರೀವಾಸ ಠಾಕೂರ್ ಪಾದಕಮಲಗಳು ಹಿಡ್ಕೊ, ಮತ್ತೆ ಮತ್ತೆ ಅವರಲ್ಲಿ ಕೃಪಾಭಿಕ್ಷೆಯನ್ನು ಬೇಡು, ಮತ್ತೆ ಇಂಥ ತಪ್ಪು ಕೆಲಸವನ್ನ ಮತ್ತೆ ಮಾಡಬೇಡ. ಆಗ ನೀನು ಈ ಪಾಪದಿಂದ ಬಿಡುಗಡೆ ಪಡ್ಕೋತೀಯ. ಅನಂತರ ಬ್ರಾಹ್ಮಣ ಗೋಪಾಲ ಚಾಪಲನು ಶ್ರೀವಾಸ ಠಾಕೂರರ ಬಳಿ ಹೋಗಿ ಅವರ ಪಾದಕಮಲಗಳ ಆಶ್ರಯ ಪಡೆದ. ಶ್ರೀವಾಸ ಠಾಕೂರರ ಅನುಗ್ರಹದಿಂದ ಅವನು ತನ್ನ ಪಾಪಗಳೆಲ್ಲದರಿಂದ ಬಿಡುಗಡೆ ಹೊಂದಿದ. ಇನ್ನೊಬ್ಬ ಬ್ರಾಹ್ಮಣನು ಸಂಕೀರ್ತನೆಯನ್ನು ನೋಡಲು ಬಂದನು. ಬಾಗಿಲು ಮುಚ್ಚಿದ್ದರಿಂದ ಅವನು ಒಳಗೆ ಪ್ರವೇಶಿಸಲಾಗಲಿಲ್ಲ. ಅವನ ಮನಸ್ಸಿಗೆ ಬೇಜಾರಾಗಿ ಮನೆಗೆ ಹಿಂದಿರುಗಿ ಮಾರನೇ ದಿನ ಗಂಗಾ ನದಿ ತೀರದಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಕೊಂಡು ಅವರಿಗೆ ಹೀಗೆ ಹೇಳಿದ. ಚೈತನ್ಯ ಮಹಾಪ್ರಭು ಒಳಗ್ ಹೋಗಕ್ ಆಗ್ಲಿಲ್ಲ, ತುಂಬಾ ಬೇಜಾರಾಯ್ತು ಅವನ್ಗೆ. ಮರುದಿನ ಚೈತನ್ಯ ಮಹಾಪ್ರಭುಗಳನ್ನ ಗಂಗಾ ತೀರ್ಥದಲ್ಲಿ ನೋಡ್ತಾನೆ. ಹೇಳ್ತಾನೆ, ಆ ಬ್ರಾಹ್ಮಣನು ಕಟುವಾಗಿ ಮಾತಾಡುವುದರಲ್ಲಿ ಮತ್ತು ಇತರರನ್ನು ಶಪಿಸುವುದರಲ್ಲಿ ನಿಸ್ಸೀಮನಾಗಿದ್ದ. ಅವನು ತನ್ನ ಯಜ್ಞೋಪವೀತವನ್ನು ಕಿತ್ತು ಹಾಕಿ, ನಾನೀಗ ನಿನ್ನನ್ನು ಶಪಿಸುತ್ತೇನೆ. ನಿನ್ನ ನಡವಳಿಕೆಯಿಂದ ನನಗೆ ತುಂಬಾ ದುಃಖವಾಗಿದೆ.
ನಿನಗೆ ಸಂಸಾರ ಸುಖವೇ ಇಲ್ಲದೆ ಹೋಗಲಿ. ಈ ಮಾತುಗಳನ್ನು ಕೇಳಿ ಪ್ರಭುಗಳಿಗೆ ಒಳಗೊಳಗೆ ತುಂಬಾ ಸಂತೋಷವಾಯಿತು. ಶಾಪ ಯಾರಿಗೆ? ಚೈತನ್ಯ ಮಹಾಪ್ರಭುಗೆ ಶಾಪ ಕೊಡ್ತಾ ಇದ್ದಾನೆ. ಎಂತ ಮುಟ್ಟಾಳ್ರು ಬ್ರಾಹ್ಮಣರು. ನಿನಗೆ ಸಂಸಾರ ಸುಖವೇ ಇಲ್ಲದೆ ಹೋಗಲಿ. ಚೈತನ್ಯ ಮಹಾಪ್ರಭುಗಳು ಅದನ್ನ ವರವಾಗಿ ಸ್ವೀಕರಿಸ್ಕೊಂಡ್ರು. ಹೇಗಿದ್ರು ಸನ್ಯಾಸ ತಗೊಳಕ್ಕೆ ಸಿದ್ಧರಾಗಿದ್ರು. ಸಂಸಾರ ಸುಖ ಇಲ್ಲದೆ ಹೋಗ್ಲಿ. ಓಕೆ. ಚೈತನ್ಯ ಮಹಾಪ್ರಭುಗಳಿಗೆ ಆ ಬ್ರಾಹ್ಮಣನು ಶಾಪ ಕೊಟ್ಟಿದ್ದನ್ನು ಶ್ರದ್ಧಾವಂತರು ಕೇಳಿದರೆ ಅವರಿಗೆ ಬ್ರಾಹ್ಮಣರ ಶಾಪ ತಟ್ಟುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಕುಂದ ದತ್ತನಿಗೆ ಶಿಕ್ಷೆ ವಿಧಿಸಿ ಅನುಗ್ರಹಿಸಿದರು. ಈ ಮೂಲಕ ಅವನ ಮನಸ್ಸಿನ ಗ್ಲಾನಿಯನ್ನೆಲ್ಲ ಹೋಗಲಾಡಿಸಿದರು. ಇದ್ಯಾವುದು ಮುಕುಂದ ದತ್ತ? ಓಕೆ, ಇದು ಇನ್ನೊಂದು ಲೀಲೆ. ಒಮ್ಮೆ ಮುಕುಂದ ದತ್ತನನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಜೊತೆ ಸೇರಲು ಬಿಡಲಿಲ್ಲ, ಏಕೆಂದರೆ ಆತ ಮಾಯಾವಾದಿಗಳ ಸಹವಾಸ ಮಾಡಿದ್ದ. ಸೊ ಇದು ಮಹಾಪ್ರಕಾಶ ಲೀಲೆಯ ಸಮಯದಲ್ಲಿ ಆಗತ್ತೆ. ಮಹಾಪ್ರಕಾಶ ಲೀಲೆ ಆಗ್ತಿರುವಾಗ ಚೈತನ್ಯ ಮಹಾಪ್ರಭುಗಳು ಎಲ್ಲಾ ಭಕ್ತರನ್ನು ಕರೆದು ಮಾತಾಡಿಸಿ ಅವರಿಗೆ ಪ್ರೀತಿಯನ್ನ ತೋರ್ತಾರೆ. ಆದ್ರೆ ಮುಕುಂದ ದತ್ತ ಅನ್ನೋ ಭಕ್ತರನ್ನ ಕರೆಯಲ್ಲ. ಆಗ ಭಕ್ತರಿಗೆ ಎಲ್ಲ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಮುಕುಂದ ದತ್ತರು ಬಹಳ ಚೈತನ್ಯ ಮಹಾಪ್ರಭುಗಳ ನಿಕಟ ಅನುಯಾಯಿ. ಸೊ ಅವಾಗ ಎಲ್ಲರೂ ಕೇಳ್ತಾರೆ, ಯಾಕೆ ನೀವು ಮುಕುಂದ ದತ್ತರನ್ನ ಯಾಕೆ ಕರಿತಾ ಇಲ್ಲ? ಅವಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇಲ್ಲ, ಅವನು ಹೊರಗೊಂದು ಒಳಗೊಂದು ಇದ್ದಾನೆ. ಅವನು ಇಲ್ಲಿ ಭಗವಂತನ ಭಗವಂತನಿಗೆ ರೂಪ ಇದೆ ಅಂತಾನೆ, ಅಲ್ಲಿ ಮಾಯಾವಾದಿಗಳ ಜೊತೆ ಹೋಗಿ ಹೇಳ್ತಾನೆ ಭಗವಂತನ ರೂಪ ಕಾಲ್ಪನಿಕ ಅಂತ. ಹಾಗಾಗಿ ನನಗೆ ಅವನ ಮುಖ ನೋಡಕ್ ಇಷ್ಟ ಇಲ್ಲ ಅಂತ. ಅವಾಗ ಮುಕುಂದ ದತ್ತರಿಗೆ ಬಹಳ ಬೇಸರ ಆಗತ್ತೆ. ಬೇಸರ ಆಗತ್ತೆ. ಚೈತನ್ಯ ಮಹಾಪ್ರಭುಗಳು ಅವರು ನೋಡಕ್ ನಿರಾಕರಿಸ್ತಾ ಇದ್ದಾರೆ. ಅವಾಗ ಭಕ್ತರೆಲ್ಲ ಕೇಳ್ತಾರೆ, ಸರಿ, ಅವ್ರಿಗೆ ಅವ್ರು ಉದ್ಧಾರ ಆಗೋದು ಹೇಗೆ? ಎಷ್ಟೋ ಕೋಟ್ಯಾಂತರ ಜನ್ಮಗಳಾದ್ಮೇಲೆ ಅವನಿಗೆ ನನ್ನ ದರ್ಶನ ಸಿಗುತ್ತೆ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅವಾಗ ಮುಕುಂದ ದತ್ತ ಸುಮ್ನೆ ಅದನ್ನ ಕೇಳಿ, ಯಾವಾಗ್ಲೂ ನನಗೆ ಚೈತನ್ಯ ಮಹಾಪ್ರಭುಗಳ ದರ್ಶನ ಸಿಗುತ್ತಲ್ಲ ಅಂತ ಕೇಳಿ, ಕೋಟಿಗಟ್ಲೆ ವರ್ಷ ಅನ್ನೋದು ಅವ್ರು ಅಷ್ಟೊಂದು ಯೋಚನೆ ಮಾಡ್ಲಿಲ್ಲ. ಯಾವಾಗಲೂ ನನಗೆ ಸಿಗುತ್ತಲ್ಲ ಅಂತ ಕೇಳಿ ಅತ್ಯಾನಂದದಿಂದ ಕುಣಿಯಕ್ ಶುರು ಮಾಡ್ಬಿಡ್ತಾರೆ. ಅದನ್ನ ನೋಡಿ ಆಮೇಲೆ ಚೈತನ್ಯ ಮಹಾಪ್ರಭುಗಳು ಕ್ಷಮಿಸ್ತಾರೆ. ಮುಕುಂದ ಮತ್ತೆ ಆ ಮಾಯಾವಾದಿಗಳ ಸಹವಾಸಕ್ಕೆ ಹೋಗ್ಬೇಡ ಅಂತ. ಹಾಗಾಗಿ ಮಾಯಾವಾದಿಗಳ ಒಂದು ಕಥೆಯನ್ನ ಕೇಳಬಾರ್ದು. ಏನೋ ಇದೆ ಕನ್ನಡದಲ್ಲಿ ಯಾರೋ ಕೃಷ್ಣನ ಬಗ್ಗೆ ಹೇಳ್ತಾ ಇದಾರೆ, ಭಗವದ್ಗೀತೆ ಬಗ್ಗೆ ಹೇಳ್ತಾ ಇದಾರೆ. ಹೆಚ್ಚು ಕಡಿಮೆ ಎಲ್ಲ ಮಾಯಾವಾದಿಗಳು. ಇಂಟರ್ನೆಟ್ ಅಲ್ಲಿ ಸಿಗೋರೆಲ್ಲ ಮಾಯಾವಾದಿಗಳು. ಹಾಗಾಗಿ ಅವರು ಸಹವಾಸಕ್ಕೆ ಹೋಗ್ಬಾರ್ದು, ಅವರಿಂದ ಶ್ರವಣ ಮಾಡಬಾರ್ದು. ಚೈತನ್ಯ ಮಹಾಪ್ರಭುಗಳು ಅದ್ವೈತ ಆಚಾರ್ಯರನ್ನು ತಮ್ಮ ಗುರುಗಳಂತೆ ಗೌರವಿಸಿದರು. ಆದರೆ ಪ್ರಭುಗಳ ಈ ನಡವಳಿಕೆಯಿಂದ ಅದ್ವೈತ ಆಚಾರ್ಯರಿಗೆ ತುಂಬಾ ದುಃಖವಾಯಿತು. ಯಾವ ನಡವಳಿಕೆ? ಯಾವಾಗಲೂ ಚೈತನ್ಯ ಮಹಾಪ್ರಭುಗಳು ಅದ್ವೈತ ಆಚಾರ್ಯರನ್ನ ಗುರುಗಳಂತೆ ಕಾಣ್ತಾ ಇದ್ರು. ಹಾಗಾಗಿ ಅದ್ವೈತ ಆಚಾರ್ಯರಿಗೆ ಇದು ಇಷ್ಟ ಆಗ್ತಾ ಇರ್ಲಿಲ್ಲ. ಇದೇನಿದು, ಅವರು ಭಗವಂತ, ನಾನು ಸೇವಕ, ಅವ್ರು ನನ್ನನ್ನು ಯಾಕೆ ಗುರುಗಳಾಗಿ ಕಾಣ್ತಾ ಇದ್ದಾರೆ? ಹೀಗೆ ಅದ್ವೈತ ಆಚಾರ್ಯರು ತಮಾಷೆಗೆ ಊಹಾಪೋಹದ ಜ್ಞಾನ ಮಾರ್ಗವನ್ನು ಪ್ರತಿಪಾದಿಸಲು ಶುರು ಮಾಡಿದಾಗ ಪ್ರಭುಗಳು ಅವರ ಬಗೆಗೆ ಮೇಲ್ನೋಟಕ್ಕೆ ಅಗೌರವ ತೋರಿದರು. ಒಂದ್ಸತಿ ಅದ್ವೈತ ಆಚಾರ್ಯರು ಈ ರೀತಿ ನಿರಾಕಾರವಾದವನ್ನ ಮಂಡಿಸ್ತಾರೆ. ಆಗ ಅದ್ವೈತ ಆಚಾರ್ಯರಿಗೆ ತುಂಬಾ ಸಂತೋಷವಾಯಿತು. ಪ್ರಭುಗಳಿಗೆ ಇದು ಅರ್ಥವಾಗಿ ಅವರು ತುಸು ಲಜ್ಜಿತರಾಗಿ ಅದ್ವೈತ ಆಚಾರ್ಯರನ್ನು ಆಶೀರ್ವದಿಸಿದರು. ಒಂದ್ಸತಿ ಅದಕ್ಕೆ ಅದ್ವೈತ ಆಚಾರ್ಯರು ಏನ್ ಮಾಡ್ತಾರೆ, ಈ ತರ ನಿರಾಕಾರವನ್ನ ಮಾತಾಡಿದಾಗ ಚೈತನ್ಯ ಮಹಾಪ್ರಭುಗಳಿಗೆ ಕೋಪ ಬರುತ್ತೆ. ಚೈತನ್ಯ ಮಹಾಪ್ರಭುಗಳು ಕೋಪ ಬಂತಲ್ಲ ಅಂತ ಅದ್ವೈತ ಆಚಾರ್ಯರಿಗೆ ಸಂತೋಷ ಆಯ್ತು. ಯಾಕಂದ್ರೆ ಇಷ್ಟು ಸಮಯ ನನಗೆ ಗೌರವ ಕೊಡ್ತಾ ಇದ್ರು, ನನಗ್ ಬೇಡ ಗೌರವ. ಅವರು ನನ್ನನ್ನ ತೆಗಳಿದ್ರೇನೆ, ಬೈದ್ರೇನೆ ನನಗೆ ಶ್ರೇಯಸ್ಸು, ಅದೇ ನನ್ನ ಸ್ಥಾನ ಅಂತ ಈ ಲೀಲೆಯನ್ನ ಮಾಡ್ತಾರೆ. ಅವಾಗ ಚೈತನ್ಯ ಮಹಾಪ್ರಭುಗಳು ಬೈದಾಗ ತುಂಬಾ ಸಂತೋಷ ಆಗುತ್ತೆ. ಪ್ರಭುಗಳಿಗೆ ಆಮೇಲೆ ಚೈತನ್ಯ ಮಹಾಪ್ರಭುಗಳಿಗೆ ಲಜ್ಜಿತರಾಗಿ ಸ್ವಲ್ಪ, ಅಯ್ಯೋ ನನ್ಗೆ ಗೊತ್ತಿತ್ತಲ್ವಾ ಯಾಕೆ ಮಾಡದೆ ತರ ಲಜ್ಜಿತರಾಗಿ ಅದ್ವೈತ ಆಚಾರ್ಯರನ್ನು ಆಶೀರ್ವದಿಸಿದರು. ಭಾವಾರ್ಥ: ಅದ್ವೈತ ಆಚಾರ್ಯರು ಈಶ್ವರ ಪುರಿಯ ಗುರುಗಳಾದ ಮಾಧವೇಂದ್ರ ಪುರಿಯ ಶಿಷ್ಯರು. ಮಾಧವೇಂದ್ರ ಪುರಿ ಅವರಿಂದ ಇಬ್ಬರು ಮುಖ್ಯ ಶಿಷ್ಯಂದರು, ಒಬ್ರು ಅದ್ವೈತ ಆಚಾರ್ಯರು, ಇನ್ನೊಬ್ರು ಈಶ್ವರಪುರಿ. ಈಶ್ವರಪುರಿ ಚೈತನ್ಯ ಮಹಾಪ್ರಭುಗಳ ಗುರು ಆಗಿದ್ದರಿಂದ ಚೈತನ್ಯ ಮಹಾಪ್ರಭುಗಳು ಅದ್ವೈತ ಆಚಾರ್ಯರನ್ನು ಗುರುಗಳ ಸ್ಥಾನದಲ್ಲಿ ನೋಡ್ತಾ ಇದ್ರು. ಯಾಕಂದ್ರೆ ಗುರು ಬಂಧುಗಳು, ಈಶ್ವರಪುರಿ ಮತ್ತೆ ಅದ್ವೈತ ಆಚಾರ್ಯರು ಗುರು ಬಂಧುಗಳಾಗಿರೋದ್ರಿಂದ ಚೈತನ್ಯ ಮಹಾಪ್ರಭುಗಳು ಮಾಡ್ತಾ ಇದ್ದಿದ್ದು ಶಾಸ್ತ್ರೋಕ್ತವಾಗಿ ಇದ್ದಿದ್ದು. ಅವರು ಅದ್ವೈತ ಆಚಾರ್ಯರನ್ನು ಗುರುಗಳ ಸ್ಥಾನದಲ್ಲಿ ನೋಡ್ತಾ ಇದ್ರು. ಆದ್ರೆ ಅದ್ವೈತ ಆಚಾರ್ಯರಿಗೆ ಇದು ಇಷ್ಟ ಇರ್ಲಿಲ್ಲ.
ಏಕೆಂದರೆ ತಮ್ಮನ್ನು ಪ್ರಭುಗಳು ನಿತ್ಯ ಕಿಂಕರನಾಗಿ ಪರಿಗಣಿಸಬೇಕೆಂದು ಅವರು ಬಯಸಿದ್ರು, ಅದ್ವೈತ ಆಚಾರ್ಯರು. ಅದ್ವೈತ ಪ್ರಭುಗಳ ಹೆಬ್ಬಯಕೆ ಎಂದರೆ ಚೈತನ್ಯ ಮಹಾಪ್ರಭುಗಳ ಸೇವಕನಾಗಿರುವುದೇ ಹೊರತು ಅವರ ಗುರುವಾಗಿ ಅಲ್ಲ. ಆದ್ದರಿಂದ ಅವರು ಪ್ರಭುಗಳ ದ್ವೇಷ ಸಂಪಾದಿಸಲು ಒಂದು ಉಪಾಯ ಮಾಡಿದರು ಹೂಡಿದರು. ಅದ್ವೈತ ಆಚಾರ್ಯರು ಕೆಲವು ಅದೃಷ್ಟಹೀನ ಮಾಯಾವಾದಿಗಳ ನಡುವೆ ತಾತ್ವಿಕ ಊಹಾಪೋಹದ ಜ್ಞಾನ ಮಾರ್ಗವನ್ನು ವಿವರಿಸಲು ಆರಂಭಿಸಿದರು. ಚೈತನ್ಯ ಮಹಾಪ್ರಭುಗಳಿಗೆ ಈ ವಿಷಯ ತಿಳಿದಾಗ ಕೂಡಲೇ ರೋಷಾವೇಶದಿಂದ ಅಲ್ಲಿಗೆ ಹೋಗಿ ಅದ್ವೈತ ಆಚಾರ್ಯರನ್ನು ಹೊಡೆಯಲಾರಂಭಿಸಿದರು. ಆಗ ಅದ್ವೈತ ಆಚಾರ್ಯರು ಆನಂದಾತಿರೇಕದಿಂದ ಹೀಗೆ ಹೇಳಿಕೊಂಡು ಕುಣಿಯಲಾರಂಭಿಸಿದರು. ನೋಡಿ, ನನ್ನ ಆಸೆ ಹೀಗೆ ಈಡೇರಿತು. ಚೈತನ್ಯ ಮಹಾಪ್ರಭುಗಳು ಇಷ್ಟು ಕಾಲ ನನ್ನನ್ನು ಗೌರವದಿಂದ ಕಾಣುತ್ತಿದ್ದರು, ಆದರೆ ಈಗ ಅವರು ನನ್ನನ್ನು ತಿರಸ್ಕಾರದಿಂದ ಕಾಣುತ್ತಿದ್ದಾರೆ. ಇದು ನನಗೆ ಸಿಕ್ಕ ಪ್ರತಿಫಲ. ಅವರಿಗೆ ನನ್ನ ಬಗ್ಗೆ ಎಷ್ಟು ಪ್ರೀತಿ ಎಂದರೆ ಅವರು ನನ್ನನ್ನು ಮಾಯಾವಾದಿಗಳಿಂದ ಬಿಡಿಸಿದರು. ಈ ಮಾತನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ತುಸು ಲಜ್ಜಿತರಾದರು. ಅದೇ ಅದ್ವೈತ ಆಚಾರ್ಯರ ಬಗ್ಗೆ ತುಂಬಾ ಸುಪ್ರೀತರಾದರು. ಈ ರೀತಿ ಎಷ್ಟೊಂದು ಲೀಲೆಗಳು ನಡೀತಾ ಇರುತ್ತೆ. ಆ ಲೀಲೆಗಳನ್ನ ನಾವು ಆ ಬಹಿರಂಗವಾಗಿ ಅಥವಾ ಬಾಹ್ಯವಾಗಿ ಶ್ರವಣ ಮಾಡಬಾರ್ದು. ಓ, ಅದ್ವೈತ ಆಚಾರ್ಯರಿಗೂ ಚೈತನ್ಯ ಮಹಾಪ್ರಭುಗಳು ಈ ರೀತಿ ವಾದ ಆಯ್ತು, ನಿತ್ಯಾನಂದ ಪ್ರಭುಗಳಿಗೂ ಅದ್ವೈತ ಆಚಾರ್ಯರಿಗೂ ವಾದ ಆಯ್ತು ಅನ್ಬಿಟ್ಟು ನಾವು ಶಾಸ್ತ್ರದಲ್ಲಿ ಭಾಗವತದಲ್ಲಿ ಚೈತನ್ಯ ಭಾಗವತದಲ್ಲೂ ಹೇಳ್ತಾರೆ. ಈ ರೀತಿ ನಾವು ಒಂದು ಪಕ್ಷವನ್ನ, ಒಬ್ಬ ವೈಷ್ಣವರ ಪಕ್ಷವನ್ನು ತಗೊಂಡು ಇನ್ನೊಬ್ಬ ವೈಷ್ಣವರನ್ನ ನಿಂದಿಸೋದು ಮಾಡಬಾರ್ದು. ಯಾಕಂದ್ರೆ ಅದು ವೈಷ್ಣವ ಅಪರಾಧ ಹೋಗುತ್ತೆ. ಅದು ಅವರಿಬ್ಬರ ನಡುವಿನ ಲೀಲೆ, ಅದು ಅವ್ರಿಗೂ ಕೃಷ್ಣನಿಗೂ ಬಿಟ್ಟಿರೋದು. ನಾವು ಅದರಲ್ಲಿ ತಲೆ ಹಾಕಬಾರ್ದು. ಹಲವಾರು ಸತಿ ಆಗತ್ತೆ ಇದು ಸನ್ನಿವೇಶಗಳು. ಒಬ್ಬರು ಹಿರಿಯ ವೈಷ್ಣವರು ಇನ್ನೊಬ್ರು ಹಿರಿಯ ವೈಷ್ಣವರ ಬಗ್ಗೆ ಏನಾದ್ರು ಹೇಳ್ಕೊಂಡ್ರೆ ಅದು ಅವ್ರವ್ರಿಗೆ ಬಿಟ್ಟಿರೋದು. ಅವರ ಪ್ರೀತಿ, ಅವರ ಸಂಬಂಧ ಅವ್ರಿಗೂ ಕೃಷ್ಣನಿಗೆ ಬಿಟ್ಟಿರೋದು. ನಾವು ಆ ದಾರಿಯಲ್ಲಿ ಹೋಗ್ಬಾರ್ದು. ನಮ್ಗೆ ಗೊತ್ತಾಗ್ಬೇಕು ಎಲ್ಲ ಇದು ಭಗವಂತನ ಲೀಲೆ, ಅವನಿಗೆ ಗೊತ್ತು ಯಾಕೆ ನಡೀತಾ ಇದೆ. ನಮ್ಮ ಪಾಡಕ್ ನಾವು ನಮ್ಮ ಗುರುಗಳನ್ನು ಗೌರವಿಸ್ಬೇಕು, ನಮ್ಮ ಗುರುಗಳ ಗುರು ಬಂಧುಗಳನ್ನು ಗೌರವಿಸ್ಬೇಕು. ಓಕೆ, ಇಲ್ಲಿಗೆ ನಿಲ್ಸೋಣ. ಆಯ್ತು, 55 ಸಾಕಷ್ಟಿದೆ. ಓಕೆ, ಯಾರು ಹೇಳೋದಿದ್ಯಾ?